ಎಲ್ಲರೂ ಕೂತ್ಕೊಳ್ಬೇಕು. ಎಲ್ಲ ಭಕ್ತಾದಿಗಳು ಕೂತ್ಕೊಳ್ಳಿ. ಶಮಯನ್ ಭವಸಂತಾಪಂ ರಮಯನ್ ಸಾಧು ಚಾತಕಾನ್. ದಯವಿಟ್ಟೆಲ್ಲ ಹಿಂದೆ ಕೂತ್ಕೋಬೇಕು. ದಯವಿಟ್ಟು ಯಾರು ಮುಂದೆ ಬರಬೇಡಿ. ದಯವಿಟ್ಟೆಲ್ಲ ಕೂತ್ಕೋಬೇಕು. ಕೃಷ್ಣ ಮೇಘ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜೈತೀರ್ಥವಾಕ್. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ತಮ್ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ವೇದಿಕೆಯನ್ನು ಅಲಂಕರಿಸಿದ ಯತಿತ್ರಯರ ಚರಣಕಮಲಗಳಲ್ಲಿ ಶಿರಸ ಅನಂತದಂಡ ಪ್ರಣಾಮಗಳನ್ನೇ ಸಲ್ಲಿಸಿ, ಇಲ್ಲಿ ಉಪಸ್ಥಿತರಿರುವ ನನ್ನ ಪೂಜ್ಯ ವಿದ್ಯಾಗುರುಗಳಿಗೂ ಹಾಗೂ ನೆರೆದ ಎಲ್ಲ ವಿದ್ವಾಂಸರ ಚರಣಕಮಲಗಳಿಗೆ ನಮನಗಳನ್ನು ಸಲ್ಲಿಸಿ, ಭಗವದ್ಭಕ್ತರೇ, ಈ ದಿನ ನಮ್ಮ ಜೀವನದಲ್ಲಿ ದಾಖಲಿಸಿಕೊಳ್ಳಬೇಕಾದಂತಹ ದಿನ. ನಾನು ಉಪನ್ಯಾಸಗಳಲ್ಲಿ ಒಂದು ಮಾತು ಹೇಳ್ತಾ ಇರ್ತೀನಿ, ರವಿನಂದನ ಕೇಳೆ ಇದಕ್ಕೆ ಉತ್ತರ ಕೊಡಲು ವಿವರ ಸರಕು ಒಂದಾದರಿಲ್ಲ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಸಾಧನೆ ಏನೂ ಮಾಡದೇ ಇರುವಂಥ ನನ್ನನ್ನೇ ನಾಳೆ ರವಿನಂದನನಾದ ಯಮ ಕೇಳಿದರೆ ಮುಂದೇನಾಗಬೇಕು ಅನ್ನುವಂಥ ಭಯದ ವಾತಾವರಣದಲ್ಲಿ ನಾವು ಇದ್ದೇವೆ ಅಂತ ಹರಿದಾಸರುಗಳು ನಮಗೆ ಉಪದೇಶ ಕೊಡ್ತಾರೆ. ಆದರೆ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಆ ರವಿನಂದನ ಯಮ ಕೇಳಿದರೂ ಕೂಡ ಈ ರೀತಿ ಯತಿತ್ರಯರ ಸಮಾವೇಶದಲ್ಲಿ ನಾನಿದ್ದು ಅವರ ಹಿತನುಡಿಗಳನ್ನು ಕೇಳಿದ್ದೇನೆ ಅಂತ ಮೇಜು ಕುಟ್ಟಿ ಹೇಳ್ತಕ್ಕಂಥ ಒಂದು ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಅದ್ಭುತವಾದ ಅವಕಾಶ ಇವತ್ತು ನಮಗೆ ಬಂದಿರತಕ್ಕಂಥದ್ದು ಒಂದು ಜನ್ಮಾಂತರದ ಸುಕೃತವೇ ಸರಿ. ಸಾಮಾನ್ಯವಾಗಿ ಈ ಕಾರ್ಯಕ್ರಮದ ವಿಶ್ಲೇಷಕರಿಗೆ ಹೆಚ್ಚಿನ ಮಾತಿನ ಅವಕಾಶ ಸಿಗೋದಿಲ್ಲ. ಅದಕ್ಕೆ ಒಂದು 2 ನಿಮಿಷ ಬಳಸ್ಕೊಂಡೇ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಸಾಮಾನ್ಯವಾಗಿ ನಾವು ಎಲ್ಲ ವಿಚಾರಗಳಲ್ಲೂ ಕೂಡ ಯತಿತ್ರಯರನ್ನು ನಾವು ಕಂಡು ನೋಡ್ತಾ ಇದ್ದೇವೆ. ಯತಿತ್ರಯರು ತ್ರೇತಾಗ್ನಿಗಳಂತೆ ಇಲ್ಲಿ ನಮಗೆ ಜಾಜ್ವಲಿಸ್ತಾ ಇದ್ದಾರೆ. ಈ ತ್ರೇತಾಗ್ನಿಗಳು ನಮಗೆ ಏನು ಮಾಡಬಹುದು ಅಂದರೆ, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಉಪದ್ರವಗಳೇನಿರ್ತದೆ, ಒಬ್ಬೊಬ್ಬರು ಒಂದೊಂದು ಉಪದ್ರವಗಳನ್ನು ಪರಿಹರಿಸುವುದರ ಮೂಲಕವಾಗಿ ನಮ್ಮನ್ನೇ ಉತ್ತಮವಾದ ಸನ್ಮಾರ್ಗಕ್ಕೆ ಕೊಂಡೊಯ್ಯುವಂತಹ ಒಂದು ಅದ್ಭುತವಾದ ಶಕ್ತಿ ಇವರಲ್ಲಿದೆ. ಆ ಹಿನ್ನೆಲೆಯಲ್ಲೇ ಇವತ್ತಿನ ಈ ಕಾರ್ಯಚಟುವಟಿಕೆ, ಇವತ್ತಿನ ನಿರ್ಣಯ, ಇವತ್ತಿನ ಒಂದು ಸಾಮೂಹಿಕವಾದಂತಹ ಒಂದು ವ್ಯವಸ್ಥೆ
ಇದೆಲ್ಲವೂ ಕೂಡ ನಡೆಯೋಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ನಾವು ಇದು ಆಗಿದ್ದಿಲ್ಲ ಅಂದರೆ ಏನು ತೊಂದರೆ ಆಗ್ತಾ ಇತ್ತು? ಇವತ್ತು ನಾವೆಲ್ಲ ಹೇಳ್ತಾ ಇರೋದೇನು ಗೊತ್ತಾ? ಮಠಗಳಲ್ಲಿ ಕಲಹ, ಪರಸ್ಪರ ವಿಚಾರಗಳು, ಆರಾಧನಾ ತೊಂದರೆ ಇತ್ಯಾದಿಗಳನ್ನು ಮಾತ್ರ ನಾವು ಹೇಳ್ತಾ ಇದ್ವಿ. ಸ್ವಲ್ಪ ಮುಂದುವರಿದ ಭಾಗದಲ್ಲಿ ನೋಡಿದಾಗ ಹೆಣ್ಣು ಕೊಡಬೇಕಂದ್ರೆ ಯಾವ ಮಠದವನು ನೀನು, ರಾಯರ ಮಠದವನ, ಉತ್ತರಾದಿ ಮಠದವನ ಅನ್ನುವಂಥ ಪ್ರಸಂಗ ಬಂದಿತ್ತು. ಒಂದು ಮದುವೆ ಮುಂದೆ ಸಮಾರಂಭಕ್ಕೆ ಹೋಗಬೇಕಾದ್ರೆ ಅವರು ರಾಯರ ಮಠದವ್ರು ನಾವು ಹೋಗಲ್ಲ, ಅವರು ಉತ್ತರ ಮಠದವ್ರು ನಾವು ಹೋಗಲ್ಲ ಅನ್ನುವಂಥ ಪ್ರಸಂಗ ಬಂದಿತ್ತು. ಒಂದು ಹೋಮ ಹವನ, ಒಂದು ಗೃಹ ಪ್ರವೇಶ, ಆರಾಧನಾ ಸಂದರ್ಭಗಳಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಒಂಥರದ ಒಂದು ನಿರ್ಬಂಧ ಅನ್ನುವಂಥದ್ದು ಸಾರ್ವಜನಿಕವಾಗಿ ನಮ್ಮ ಮಾಧ್ವ ವಲಯದಲ್ಲಿ, ವಿಶೇಷವಾಗಿ ಬ್ರಾಹ್ಮಣ ವಲಯದಲ್ಲಿ ಇತ್ತು. ಅಂಥ ಒಂದು ವಿಪತ್ತುಗಳು ಕೂಡ ಈ ಒಂದು ಸಂಯೋಗದಿಂದ, ಈ ಒಂದು ಸಮಾಯೋಜನೆಯಿಂದ ಪರಿಹಾರವಾಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕೊಟ್ಟುಕೊಳ್ಳುವ ಸಂಬಂಧ, ಹೆಣ್ಣು ಗಂಡು ಕೊಟ್ಟುಕೊಳ್ಳುವ ಸಂಬಂಧ, ಇವೆಲ್ಲವೂ ಕೂಡ ಪರಿಹಾರವಾಗಿ ಒಂದು ಶಾಂತವಾದ ವಾತಾವರಣ ನಮ್ಮ ಈ ಇದರಿಂದ ಆಗ್ತದೆ ಅನ್ನತಕ್ಕಂಥದ್ದನ್ನೇ ನಾವೆಲ್ಲರೂ ಕೂಡ ಗಮನಿಸಬೇಕು. ನಾನು ಹೇಗಿದ್ದರೂ ಯತಿತ್ರಯರು ಕೂತ್ಕೊಂಡಿದ್ದಾರೆ. ಇನ್ನೊಂದು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕವಾಗಿ ನಾನು ಹೆಚ್ಚಿನ ವಿಚಾರವನ್ನು ಬೆಳೆಸಲಿಕ್ಕೆ ಇಷ್ಟಪಡೋದಿಲ್ಲ. ಅದೇನು ಅಂದರೆ, ಸ್ವಾಮಿ ಆರಾಧನೆ ಆಯಿತು, ಅನೇಕ ತೊಂದರೆ ತೊಡಕುಗಳೆಲ್ಲ ನಿಮ್ಮಿಂದ ಪರಿಹಾರವಾಯಿತು. ಇನ್ನೊಂದಾಗಬೇಕಾದದ್ದಿದೆ, ಏಕಾದಶಿ ಒಂದು ಮಾಡಿರಿ, ಹಬ್ಬ ಹರಿದಿನಗಳು ಒಂದು ಮಾಡಿರಿ. ಇವೆಲ್ಲವೂ ಮಾಡೋಣದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೂಡ ಐಕ್ಯಮತ್ಯಕ್ಕೆ ಇದು ಕಾರಣವಾಗ್ತದೆ ಅನ್ನುವಂತಹ ಕಳಕಳಿಯ ಪ್ರಾರ್ಥನೆಯನ್ನು ಯತಿತ್ರಯರ ಮೂಲಕವಾಗಿ ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ನಿಜವಾಗಲೂ ಕೂಡ ಅತ್ಯಂತ ಶ್ಲಾಘ್ಯ, ಸಂತಸದಾಯಕ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂಪ್ರದಾಯದಂತೆ ವೇದಘೋಷದೊಂದಿಗೆ ಈ ಕಾರ್ಯಕ್ರಮ ನಡಿಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀನಿ. ಮೊದಲಿಗೆ ಋಗ್ವೇದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉತತ್ಯಂಚಮಸನ್ನವಂ ತುಷ್ಟುರ್ದೇವಸ್ಯ ನಿಷ್ಕೃತಂ ಅಕರ್ತ ಚತುರಃ ಪುನಃ ತೇನೋ ರತ್ನಾನಿ ಧತ್ತನತ್ರಿರಾಧಾಪ್ತಾನಿ ತುನ್ವತೆ ಏಕಾಮೇಕಂ ಸುಷಸ್ತಿಭಿಃ ಅಧಾರಯಂತವನ್ಹಯೋ ಭಾಜಂತ ಸುಕೃತ್ಯಯಾ ಭಾಗಂ ದೇವೇಶೋ ಯಜ್ಞಿಯಂ ಇಹೇಂದ್ರಾಗ್ನಿಮುಪಕ್ವಯೇ ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮಃ ಆಶಿನೇಭ್ಯಃ ಯಜಾಮದೇವಾನ್ ಯದಿ ಶಕ್ತವಃ ಮಮಾಜ್ಯಾಯ ಸಸ್ಯಂ ಸಮಾವೃಕ್ಷಿದೇವಾ. ಹರಿ ಓಂ. ಧನ್ಯವಾದಗಳು. ಯಜುರ್ವೇದ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸಿ ಜಾಯತ ಮಾಸ್ಮಿನ್ ರಾಷ್ಟ್ರೇ ರಾಜನ್ಯ ಇಷವ್ಯಃ ಶೂರೋ ಮಹಾರಥೋ ಜಾಯತ दोग्धीधेनुर्वोषा नट्वा नाशुः सप्तिः पुरन्धिर्योषा जिष्णोरथेष्ठाः सभेयो युवास्य यजमानस्य वीरो जायतान्निकामे निकामेनः पर्जन्यो वर्षतु फलिन्यो न वरुषधयः पच्यन्ता योगक्षेमो नः कल्पताम् च मे च मे गृप्तं मे च मे गृप्तं मे गृप्तं मे गृप्तं च गृप्तं मे गृप्तं च गृप्तं च मे च गृप्तं च मे च मे गृप्तिः गृप्तिर्मे च मे गृप्तिः मे गृप्तिर्मे गृप्तिश्च गृप्तिर्मे गृप्तिश्च 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 मे च गृप्तिश्च मे च मे च मे मतिर्मे च मे मतिः मे मतिर्मे मतिश्च मतिर्मे मतिश्च हरिः मतिश्च हरिः ಓಂ. ವೇದ ವಾಚನ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಈಗ ಯತಿತ್ರಯರಿಂದ ದೀಪ ಪ್ರಜ್ವಲನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ದೊರೀತಾ ಇದೆ. ಪರಮ ಪೂಜ್ಯ ಯತಿತ್ರಯರು ದೀಪ ಪ್ರಜ್ವಲನೆಯನ್ನು ಮಾಡಿ ಅಲ್ಲಿರುವಂತಹ ರಾಯರ ಪ್ರತೀಕಕ್ಕೆ ಪುಷ್ಪವೃಷ್ಟಿಯನ್ನು ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ.
ಅಗ್ನಿನಾಗ್ನಿಃ ಸಮಿಧ್ಯತೆ ಕವಿರ್ಗೃಹಮಾಚರ್ಯುವಾ ಹವ್ಯವಾಡ್ಯುಕ್ತಾಸ್ಯಃ ದೀಪಸಂಯೋಜನಾಜ್ಞಾನಂ ಪುತ್ರಲಾಭೋ ಭವೇತ್ ಧ್ರುವಂ ಪರಮಾದಿಜಯೋ ದಿವ್ಯಜ್ಞಾನಭಕ್ತ್ಯಾದಿವರ್ಧನಂ. ಗುರುಶ್ರೀರಾಘವೇಂದ್ರಾರ್ಯ ತ್ವಾಮಹಂ ಶರಣಂ ಗತಃ ಆಯುರಾರೋಗ್ಯಮೈಶ್ವರ್ಯಂ ದತ್ವಾ ತ್ವಂ ರಕ್ಷ ರಕ್ಷ ಮಾಂ. ಗುರುಶ್ರೀರಾಘವೇಂದ್ರಾರ್ಯ ತ್ವಾಮಹಂ ಶರಣಂ ಗತಃ ಜ್ಞಾನಂ ಭಕ್ತಿಂ ಚ ವೈರಾಗ್ಯಂ ದತ್ವಾ ತ್ವಂ ರಕ್ಷ ರಕ್ಷ ಮಾಂ. ರಾಜಾಧಿರಾಜ ಗುರು ಸಾವೃತ ಗೋವಿಂದ. ಸ್ವಾಗತ ಭಾಷಣವನ್ನು ಕೂಡ ನನ್ನ ಜವಾಬ್ದಾರಿಯಲ್ಲಿರೋಣದರಿಂದ ಈ ಒಂದು ಕಾರ್ಯಕ್ರಮದ ವಿಶೇಷತೆಯನ್ನೇ ನಾವೊಂದು ಮಾತಿನಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗುಣಸ್ತವನಕಾರರು ವ್ಯಾಸೇನ ವಿಪ್ತ ಬೀಜ ಶ್ರುತಿಭವಿ ಭಗವತ್ಪಾದ ಲಬ್ಧಾಂಕುರ ಶ್ರೀ ಇತ್ಯಾದಿ ಶ್ಲೋಕದಿಂದ ವೇದವ್ಯಾಸರು ಬೀಜವನ್ನು ಬಿತ್ತಿದರೆ ಆಚಾರ್ಯ ಮಧ್ವರಿಂದ ಅಂಕುರಾರ್ಪಣವಾದಾಗ ಜಯತೀರ್ಥ ಗುರುಸಾರ್ವಭೌಮರು ಅದನ್ನು ಮೊಳಕೆಯನ್ನು ತರಿಸಿ ವಿಜೇಂದ್ರ ತೀರ್ಥದಿಂದ ಹೆಮ್ಮರವಾಗಿ ರಾಯರಿಂದ ಅದು ಫಲಭರಿತವಾಯಿತು ಅಂತ 5 ಜನರ ಹೆಸರುಗಳನ್ನೇ ತೆಗೆದುಕೊಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ರಾಜಿ ಸೂತ್ರದ ಫಲ ಹೇಗೆ ನಮಗೆ ಫಲವಾಯಿತು, ಫಲರೂಪದಲ್ಲಿ ಬಂತು ಅಂತನ್ನೋದಾದರೆ ಸುಜೇಂದ್ರ ತೀರ್ಥರು, ಶ್ರೀ ಸತ್ಯಪ್ರಮೋದ ತೀರ್ಥರು, ಜೊತೆಗೆ ಇವರಿಬ್ಬರು ಉಭಯ ಸ್ವಾಮಿಗಳು ಇವಿಬ್ಬರು ಸೇರಿಕೊಂಡು ಒಂದು ನಿರ್ದುಷ್ಟವಾದಂತಹ ಒಂದು ನಿರ್ಣಯವನ್ನು ಮಾಡಿಕೊಂಡ ಹಿನ್ನೆಲೆಯಲ್ಲಿ ಈ 4 ಜನರ ಜೊತೆಗೆ ಈ ರಾಜಿ ಸೂತ್ರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಲೌಕಿಕ ವೈದಿಕ ವಿದ್ವಾಂಸರು, ಅಲ್ಲಿ 5 ಜನರಿಂದ ಮಧ್ವ ಸಿದ್ಧಾಂತ ಫಲಭರಿತವಾದರೆ ಇಲ್ಲೂ ಕೂಡ ಈ 5 ಜನರಿಂದ ಮಧ್ವ ಸಿದ್ಧಾಂತ ಫಲಭರಿತವಾಗಿ ಆ ಫಲವನ್ನು ತಿನ್ನುವ ಭಾಗ್ಯ ನಮ್ಮೆಲ್ಲರಿಗೆ ಒದಗಿಸಿ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅಂತಹ ಈ ಒಂದು ಪರಸ್ಪರ ವಿಚಾರ ವಿನಿಮಯದ ಮೂಲಕವಾಗಿ ಇರತಕ್ಕಂಥ ಎಲ್ಲ ವ್ಯಾಜ್ಯಗಳನ್ನು ಕೂಡ ಪರಿಹರಿಸಿ ಸುಗಮವಾಗಿ ಎಲ್ಲರೂ ಜೀವನ ಮಾಡತಕ್ಕಂಥ ಒಂದು ಅವಕಾಶವನ್ನೇ ಕಲ್ಪಿಸಿಕೊಟ್ಟ ಈ ನಿಟ್ಟಿನಲ್ಲಿ ಪೂಜ್ಯ ಶ್ರೀಪಾದಂಗಳವರು ನಮ್ಮ ಶ್ರೀಮಠಕ್ಕೆ ಆಹ್ವಾನದ ಮೇರೆಗೆ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀ ಉತ್ತರಾದಿ ಮಠಾಧೀಶರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದ ಸುಸ್ವಾಗತವನ್ನೇ ನಾನು ಕೋರ್ತಾ ಇದ್ದೀನಿ. ಅದೇ ರೀತಿ ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಪೂಜ್ಯ ಶ್ರೀಪಾದಂಗಳವರಿಗೂ ಕೂಡ ಶಿರಸ ಅನಂತ ನಮನಗಳನ್ನು ಸಲ್ಲಿಸಿ ಭಕ್ತಿ ಶ್ರದ್ಧೆಗಳಿಂದ ಅವರನ್ನು ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯೋಜನೆಯನ್ನು ಮಾಡಿದಂತಹ ನಮ್ಮ ಗುರುಗಳಾದ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಕೂಡ ಅನಂತ ನಮನಗಳೊಂದಿಗೆ ನಾನು ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ನೆರೆದ ಎಲ್ಲ ವಿದ್ವಾಂಸರ ಸಮೂಹ, ಲೌಕಿಕ ವೈದಿಕ ಭಕ್ತರುಗಳು, ಶ್ರೀಮಠದ ಶಿಷ್ಯರುಗಳು, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಂದು ಹಂತಕ್ಕೆ ತಂದಂತಹ ಎಲ್ಲ ಮಠದ ಪ್ರತಿನಿಧಿಗಳು, ಅದೇ ರೀತಿ ರಾಯರ ಭಕ್ತರು ಮತ್ತು ಪತ್ರಿಕಾ ಪ್ರತಿನಿಧಿಗಳು, TV ಮಾಧ್ಯಮದವರು ಎಲ್ಲರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಪ್ರಾಸ್ತಾವಿಕ ನುಡಿಯನ್ನೇ ವಿದ್ವಾಂಸರಾದ ಬಂಡಿ ಶ್ಯಾಮಾಚಾರ್ಯ ಹೇಳಬೇಕಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಚಾರ್ಯರು ಬಹಳ ದೊಡ್ಡ ಜವಾಬ್ದಾರಿಯನ್ನು ನನಗೆ ಕೊಟ್ಟುಬಿಟ್ರು. ಯಾಕೆಂದರೆ ಈ ಘಟಾನುಘಟಿಗಳ ಮಧ್ಯದಲ್ಲಿ ನಾನು ಹೇಗೆ ನಿರ್ವಹಿಸ್ತೀನೋ ನನಗೆ ಗೊತ್ತಿಲ್ಲ ಈ ನನ್ನ ಮಾತುಗಳನ್ನು. ಪರಮಪೂಜ್ಯ ಕೂಡ್ಲಿ ಮಠದ ಶ್ರೀಪಾದಂಗಳವರ ಮಧ್ಯಸ್ಥಿಕೆಯಲ್ಲಿ ಉಭಯ ಶ್ರೀಪಾದಂಗಳವರು ಜಗತ್ತಿಗೆ ಅಭಯ ನೀಡೋದಕ್ಕೆ ಬಂದಿದ್ದಾರೆ. ಆದ್ದರಿಂದ ಅವರ ಪಾದಾರವಿಂದಗಳಲ್ಲಿ
ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಪೂಜ್ಯರಾದಂತಹ ಪಂಡಿತ ಕೇಸರಿ ಮಹಾಮಹೋಪಾಧ್ಯಾಯ ಗಿರಿಯಾಚಾರ್ಯ ಇಲ್ಲಿದ್ದಾರೆ. ದೊಡ್ಡ 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 ವಿದ್ವಾಂಸರು ಇಲ್ಲಿ ಮುಂದೆ ನೆರೆದಿದ್ದಾರೆ. ಅವರೆಲ್ಲರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ಎಲ್ಲ ಆಸ್ತಿಕ ಬಂಧುಗಳನ್ನು ಉದ್ದೇಶಿಸಿ ಯಥಾಮತಿ ಈ ಉದ್ವೇಗದ ಸಂದರ್ಭದಲ್ಲೂ ಕೂಡ ನನ್ನ ಬಾಯಿಂದ ನನ್ನ ಮನಸ್ಸಿಂದ ಏನು ಬರುತ್ತೆ ಅದನ್ನು ಕ್ಷಮಿಸಿರಿ ಅಂತ ಕೇಳ್ಕೊಳ್ತಾ ಒಂದು ಸ್ವಲ್ಪ ಪ್ರಾಸ್ತಾವಿಕ ನುಡಿಯಾಗಿ ಒಂದು 5-6 ನಿಮಿಷಗಳ ಕಾಲ ನಾನು ಮಾತಾಡ್ತೇನೆ. ಉತ್ತರಾದಿ ಮಠದಲ್ಲಿ ಹೋದಾಗ ಸಮಾರಂಭ, ಈಗ ತಾನೇ ಸಮಾರಂಭ ಆದಾಗ ಪೂಜ್ಯರಾದಂತಹ ಮಾಹುಲಿಯಾಚಾರ್ಯರು ಈ 50 ವರ್ಷಗಳ ಸುಮಾರು 50 ವರ್ಷಗಳ ಈ ವ್ಯಾಜ್ಯ ಏನಿದೆಯಲ್ಲ ಇದನ್ನೊಂದು ನಾಟಕ ಅಂತ ಅಂದ ಅವರು. ನಾನು ಅದನ್ನೇ ಸ್ವಲ್ಪ ವಿಸ್ತರಿಸ್ತೀನಿ. ಹೌದು, ಅದು ನಾಟಕ ಹೌದು ಅಂತ. ಅದು ನಾವು ಒಂದು 50 ವರ್ಷಗಳ ಕಾಲ ಒಂದು ಅನಿರ್ವಚನೀಯ ಸ್ಥಿತಿಯಲ್ಲಿ ನಾವಿದ್ವಿ. ಅದು ಹೇಳಲಿಕ್ಕೆ ಆ ಸ್ಥಿತಿ ಏನು ಅಂತ, ಅನಿರ್ವಚನೀಯ ಸ್ಥಿತಿ ಅದು. ಅದನ್ನೊಂದು ಉದಾಹರಣೆ ಕೊಟ್ಟು ನಾನು ವಿವರಿಸ್ತೀನಿ ಅದು ಯಾಕೆ ಅನಿರ್ವಚನೀಯ ಸ್ಥಿತಿ ಅಂತ. ನಮ್ಮ ಮನೇಲಿ ಒಬ್ಬರು ದೂರದ ಸಂಬಂಧಿಗಳಿದ್ರು. ಅವರು ಪರಸ್ಪರ ಗಂಡ ಹೆಂಡತಿ ಮಾತಾಡ್ತಿರ್ಲಿಲ್ಲ. ಬಹಳ ಮದುವೆಗೆ ಸ್ವಲ್ಪ ದಿವಸಗಳಲ್ಲೇ ಮಾತು ಬಿಟ್ಬಿಟ್ರು. ಅವರು ಮಾತಾಡ್ತಿರಲಿಲ್ಲ, ನಮ್ಗೆ ಸಂಬಂಧಿಗಳವರು. ಆದರೂ ಅವ್ರಿಗೆ 3 ಜನ ಮಕ್ಕಳಿದ್ರು. ಅವ್ರಿಗೆ ಏನು ಹೇಳ್ತೀರಿ ಇದಕ್ಕೆ? ಹಾಗೆ ನಮ್ಮ ಮಠಗಳ ಜಗಳ ಏನಿದೆಯಲ್ಲ, ಇದು ನಮ್ಮಲ್ಲಿ ಸಾಮಾನ್ಯವಾಗಿ ಉತ್ತರ ಕರ್ನಾಟಕಕ್ಕೆ ನೀವು ಬಂದ್ರಿ ಅಂತಂದರೆ ನಾವೆಲ್ಲ ಅರ್ಧನಾರೀಶ್ವರ ಥರ ಇದ್ದೀವಿ. ಗಂಡ ರಾಯರ ಮಠದವನಾದರೆ ಹೆಂಡತಿ ಉತ್ತರಾದಿ ಮಠ, ಹೆಂಡತಿ ಉತ್ತರಾದಿ ಮಠದವಳಾದರೆ ಗಂಡ ರಾಯರ ಮಠ. ಹೀಗೆ ನಮ್ಮದೆಲ್ಲ ಮಿಶ್ರ ಕುಟುಂಬ, ಒಟ್ಟೊಟ್ಟಿಗೆ ಬದುಕತಕ್ಕಂಥ ಒಂದು ಪದ್ಧತಿ. ಪರಸ್ಪರ ಒಬ್ಬರು ಮನೆಗೆ ಒಬ್ಬರು ಹೋಗ್ತಾರೆ, ವೈವಾಹಿಕ ಸಂಬಂಧಗಳು ಇದ್ವು, ಊಟಕ್ಕೆ ಹೋಗ್ತಾರೆ, ಮಾಡ್ತಾರೆ, ಬರ್ತಾರೆ, ಎಲ್ಲ ಇದ್ದಾರೆ, ಎಲ್ಲ ಮಾಡ್ತಾರೆ. ಆದರೂ ಕೂಡ ಅವರಿಂದ ಅವನ ವಿಷಯದಲ್ಲಿ ಒಂದು ತಾತ್ವಿಕವಾದ ಒಂದು ಸಂಘರ್ಷ. ಅವತ್ತೊಂದು ದಿವಸ ಮಾತ್ರ ಒಂಚೂರು ಮುಖ ಗಂಟು ಹಾಕ್ಕೊಂಡು ಅಡ್ಡಾಡ್ತಿರ್ತಾರೆ. ಅಷ್ಟು ಬಿಟ್ಟರೆ ಮರುದಿವಸದಿಂದ ಮತ್ತು ಮಾಮೂಲು. ಆದ್ದರಿಂದ ಇದೊಂದು ಅನಿರ್ವಚನೀಯ ಸ್ಥಿತಿ ಅಂತ ನಾನು ಅದಕ್ಕೆ ಇದನ್ನು ಹೇಳಿದೆ. ಈ ಸ್ಥಿತಿ ಇವತ್ತು ಹೋಗಿದೆ. ಆ ದುಗುಡ, ಆ ಆತಂಕ, ಭಯ, ಬೇಸರ ಅದೆಲ್ಲ ಹೋಗಿ ಇವತ್ತು ಒಂದು ಒಳ್ಳೆಯ ನಿರ್ಧಾರಕ್ಕೆ ಉಭಯ ಶ್ರೀಪಾದಂಗಳವರು ಬಂದಿದ್ದಾರೆ. ಒಂದು ಒಳ್ಳೆಯ ಸನ್ನಿವೇಶಕ್ಕೆ ಸಾಕ್ಷಿಯಾಗಿ ನಾವು ಇವತ್ತು ನಿಂತಿದ್ದೇವೆ. 50 ವರ್ಷಗಳ ಕಾಲ ನಮ್ಮಲ್ಲಿ ಒಂದು ಸಂಘರ್ಷ ಇತ್ತು. ನಾನು ಮತ್ತೆ ಪುನಃ ಕ್ಷಮೆ ಕೇಳ್ತಾ ಮಾತಾಡ್ತೀನಿ. ಸ್ವಲ್ಪ ನಾವು ಫ್ರೀ ಫ್ಲೋಯಿಂಗ್ ಮನುಷ್ಯ, ಮಾತು ಏನು ಬರ್ತೋ ಅದು ಆಡ್ಬಿಡ್ತೀನಿ. ನಾನು ಮನುಷ್ಯನ ಸೈಕಾಲಜಿ ಹೇಳ್ತೀನಿ. ಯಾಕೆ 50 ವರ್ಷ ಜಗಳಾಡಿದ್ವಿ ನಾವು? ಯಾಕೆ ನಾವು ಮೂರ್ಖರ, ಅಜ್ಞಾನಿಗಳ? ನಮ್ಮಲ್ಲಿ ಸಮಾಜದ ಬಗ್ಗೆ ಕರುಣೆನೇ ಇರಲಿಲ್ವಾ 50 ವರ್ಷಗಳ ಕಾಲ? ಈಗ ಅದರ ಪಶ್ಚಾತ್ತಾಪದ ರೂಪದಲ್ಲಿ ನಾವು ಒಂದಾಗ್ತಿದ್ದೀವ ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡಾಗ ಇದು ತಪ್ಪು. ನಾವು ಮೂರ್ಖರಾಗಿರಲಿಲ್ಲ, ನಾವು ಅಜ್ಞಾನಿಗಳಾಗಿರಲಿಲ್ಲ. ನಮ್ಮದೇನು ವ್ಯಾಜ್ಯಗಳಿತ್ತಲ್ಲ, ನಮ್ಮ ಉತ್ಸವಗಳನ್ನು ನಾವೇನು ನಡೆಸ್ಕೊಂಡು ಹೋಗ್ತಿದ್ದೀವಲ್ಲ, ಅದು ಸಹಜ. ಯಾಕೆಂತಂದರೆ ಮಠ ಅನ್ನೋದೇನಿದೆಯಲ್ಲ ಅದೊಂದು ಭಾವನಾತ್ಮಕ ಪ್ರಪಂಚ. ಮಠ ಅನ್ನೋದು, ಅದಕ್ಕೆ ಸುಮಾರು ಅನುಯಾಯಿಗಳು, ಭಕ್ತರಿರ್ತಾರೆ, ಮಠಕ್ಕೆ ಪೀಠಾಧಿಪತಿಗಳಿರ್ತಾರೆ. ಈ ಮಠ ಅನ್ನೋದು ಒಂದು ಭಾವನಾತ್ಮಕ ಪ್ರಪಂಚ. ಆದ್ದರಿಂದ ಮಠದ ಸಿದ್ಧಾಂತಗಳು, ಮಠದ ನಿಲುವುಗಳು, ಮಠದ ಯೋಚನೆಗಳು, ಮಠದ ಭಾವನೆಗಳು ಪ್ರತಿಯೊಬ್ಬ ಭಕ್ತನ ಭಾವನೆ ವೈಯಕ್ತಿಕ ಭಾವನೆ ಆಗುತ್ತೆ, ಪ್ರತಿಯೊಬ್ಬ ಅನುಯಾಯಿಯ ವೈಯಕ್ತಿಕ ಭಾವನೆ ಆಗುತ್ತೆ. ಆ ಮಠದ ಪೀಠಾಧಿಪತಿಗಳ ಜೀವನ್ಮರಣದ ಪ್ರಶ್ನೆ ಆಗಿಬಿಡುತ್ತೆ ಆ ಮಠದ ನಿಲುವುಗಳೆಲ್ಲ. ಆದ್ದರಿಂದ ಯಾವ ಪೀಠಾಧಿಪತಿಗಳು, ಯಾವ ಭಕ್ತರು, ಯಾವ ಅಭಿಮಾನಿಗಳು ಕೂಡ ತಮ್ಮ ಸಿದ್ಧಾಂತಗಳನ್ನು ಬಲಿಗೊಡೋದಕ್ಕೆ, ಬದಲಾಯಿಸ್ಕೊಳ್ಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಇದು ಸಹಜವಾದಂಥದ್ದು. ಈ ಹ್ಯೂಮನ್ ಸೈಕಾಲಜಿ ಇದು ಸಹಜವಾದಂಥದ್ದು. ಆದ್ದರಿಂದ ಆ ನಿಟ್ಟಿನಲ್ಲಿ ನಾವು ನಮ್ಮದೇ ಆಚರಣೆಗಳನ್ನು ಮಾಡ್ತಾ ಸುಮಾರು 50 ವರ್ಷಗಳ ಕಾಲವನ್ನು ನಾವು ತಳ್ಳಿದ್ವಿ. ಆದರೆ ಅಪಾಯ ಎಲ್ಲಿದೆ ಅಂತಂದರೆ, ನಮ್ಮ ಸಿದ್ಧಾಂತಗಳನ್ನು ನಾವು ಇಷ್ಟಪಡ್ತಾ ಆ ಭಾವೋದ್ವೇಗ ತೀವ್ರ ಆಗುತ್ತೆ. ಆ ಭಾವೋದ್ವೇಗ ತೀವ್ರ ಆದಾಗ ಸಮಾಜಕ್ಕೆ ಸ್ವಲ್ಪ ಅಪಾಯ ಆಗುವಂಥ ಒಂದು ಸಂದರ್ಭಗಳು ಒದಗಿ ಬರುತ್ತೆ. ಆವಾಗ ನಾವೆಲ್ಲ ಸೇರ್ಕೊಂಡು ಏನು ಮಾಡಬೇಕು ಅಂತಂದರೆ, ತ್ಯಜೇದೇಕಂ ಕುಲಸ್ಯಾರ್ಥೆ ಅಂತ ಹೇಳೋ ನಿಟ್ಟಿನಲ್ಲಿ ನಮ್ಮೆಲ್ಲ ವೈಯಕ್ತಿಕ ಹಿತಾಸಕ್ತಿಗಳನ್ನು, ವೈಯಕ್ತಿಕ ಭಾವನೆಗಳನ್ನು ಬಲಿಗೊಟ್ಟು ಸಮಷ್ಟಿಯ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಇವತ್ತು ಉಭಯ ಶ್ರೀಪಾದಂಗಳವರು ತಮಗೆ ದೃಢವಾದ ವಿಶ್ವಾಸ ಇರತಕ್ಕಂಥ ಸಿದ್ಧಾಂತಗಳನ್ನು ಬಿಟ್ಟು ಸಮಾಜದ ಹಿತದೃಷ್ಟಿಯಿಂದ ಒಂದಾಗಿ ಇವತ್ತು ಸಮಾಜಕ್ಕೆ
ಒಳ್ಳೆಯ ಸೌಹಾರ್ದದ ದಾರಿಯನ್ನು ಇವತ್ತು ತೋರಿಸ್ತಾ ಇದ್ದಾರೆ ಅಂತ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಇವತ್ತು ನೋಡ್ರಿ, ಹೊಂದಾಣಿಕೆ ಅನ್ನೋದು ಬೇಕು. ಹೊಂದಾಣಿಕೆ, ಇಟ್ಸ್ ದ ಬ್ಯೂಟಿ ಆಫ್ ಲೈಫ್. ಹೊಂದಾಣಿಕೆ ಮನೆಯಿಂದ ಹಿಡಿದು ಪ್ರಪಂಚದವರೆಗೂ ಹೊಂದಾಣಿಕೆ ಬೇಕು. ಹೊಂದಾಣಿಕೆ ಇಲ್ಲದೆ ಹೋದರೆ ಈ ನಡೆಯೋದಿಲ್ಲ. ನಾವು ಬಹಳಷ್ಟನ್ನು ಕಳ್ಕೊಳ್ತೇವೆ. ದೊಡ್ಡ 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 ಶತ್ರು ರಾಷ್ಟ್ರಗಳು ಕೂಡ ಆಂತರಿಕವಾಗಿ ಹಲವು ಮಹತ್ವದ ವಿಷಯಗಳಲ್ಲಿ ಹೊಂದಾಣಿಕೆಯನ್ನು, ಒಪ್ಪಂದವನ್ನು ಮಾಡಿಕೊಂಡಿರ್ತವೆ. ಹೊಂದಾಣಿಕೆ ಇಲ್ಲದೆ ಹೋದರೆ ಮನೇನೂ ನಡೆಯೋಲ್ಲ. ಇನ್ನು ಬಿಡಿ, ಮಠಗಳು ದೇಶಗಳ ಮಾತು ದೂರ ಉಳಿತು. ಆದ್ದರಿಂದ ಹೊಂದಾಣಿಕೆಯ ತಳಹದಿಯ ಮೇಲೆ ಮನುಷ್ಯನ ಬದುಕು ನಿಂತಿದೆ. ಅದು ಒಂದು ತಪಸ್ಸು ಕೂಡ. ಹೊಂದಾಣಿಕೆ ನಿಜವಾದ ತಪಸ್ಸು. ಬೇಕಾದ್ರೆ ಋಷಿಗಳ ತಪಸ್ಸು ನೋಡ್ರಿ, ಅದೊಂದು ಹೊಂದಾಣಿಕೆನೇ. ಯಾಕೆಂದರೆ ಜೀವ, ಮನಸ್ಸು, ಇಂದ್ರಿಯಗಳು ಇವುಗಳ ಹೊಂದಾಣಿಕೆನೇ ತಪಸ್ಸು. ಮನಸ್ಸು ಒಂದು ಕಡೆ ಜಗ್ತು, ಇಂದ್ರಿಯಗಳು ಒಂದು ಕಡೆ ಜಗ್ಗಿದು, ಜೀವ ಅನಾಥನಾಗಿ ಕೂತ ಅಂದರೆ ತಪಸ್ಸು ಅನಿಸೋದಿಲ್ಲ ಅದು. ಆದ್ದರಿಂದ ಅವುಗಳ ಹೊಂದಾಣಿಕೆಯನ್ನು ಹೇಗೆ ತಪಸ್ಸು ಅಂತೇವೆ, ಆದ್ದರಿಂದ ಮನುಷ್ಯ ಕೈಗೊಳ್ಳತಕ್ಕಂತಹ ಪ್ರತಿಯೊಂದು ಹೊಂದಾಣಿಕೆ ಕೂಡ ಅದು ಜಗತ್ತಿನ ಉದ್ಧಾರಕ್ಕೆ, ಜಗತ್ತಿನ ಪ್ರಗತಿಗೆ ಕಾರಣ ಆಗುತ್ತೆ ಅಂತ ಎಲ್ಲ ಮನೋವಿಜ್ಞಾನಿಗಳು, ಎಲ್ಲ ಸಮಾಜಶಾಸ್ತ್ರಜ್ಞರು ಆ ವಿಚಾರವನ್ನು ಹೇಳ್ತಾರೆ. ಈ ಹೊಂದಾಣಿಕೆ ಅನ್ನುವ ತಳಹದಿಯ ಮೇಲೆ ಜಗತ್ತು ಸುಂದರವಾಗಿರುತ್ತೆ. ಉಭಯ ಶ್ರೀಪಾದಂಗಳವರು ಅದಕ್ಕೆ ಮನಸ್ಸು ಮಾಡಿದ್ದಾರೆ. ನಾನು ನಮ್ಮ ಮಂತ್ರಾಲಯ ಸ್ವಾಮಿಗಳ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳೋದಾದರೆ, ಈ ಬಾಂಧವ್ಯ, ಈ ಬೆಸುಗೆ ಬಹಳ ದೃಢವಾಗಿ ನಿಲ್ಲುತ್ತೆ. ಖಂಡಿತವಾಗಿ ಹೇಳ್ತೇನೆ, ವಿಶ್ವಾಸಪೂರ್ವಕವಾಗಿ ನಾನು ಹೇಳ್ತೇನೆ. ಯಾಕೆಂತಂದರೆ ನಾನು ಮಂತ್ರಾಲಯ ಶ್ರೀಗಳ ಸಂಪರ್ಕಕ್ಕೆ ಒಂದು 15 ವರ್ಷಗಳಿಂದ ಅವರ ಸಂಪರ್ಕದಲ್ಲಿದ್ದೇನೆ. ನಾನು ಶ್ರೀಗಳವರನ್ನ ಹತ್ತಿರದಿಂದ ನೋಡೋ ಹಾಗೆ ಶ್ರೀಪಾದಂಗಳವರಲ್ಲಿ ಒಂದು ಕರುಣಾರ್ದ್ರವಾದ ಒಂದು ಮನಸ್ಸಿದೆ. ಖಂಡಿತವಾಗಿಯೂ ಶ್ರೀಪಾದಂಗಳಲ್ಲಿ ಒಂದು ಕರುಣಾರ್ದ್ರವಾದ ಮನಸ್ಸಿದೆ. ಅವರು ಎಷ್ಟು ದೊಡ್ಡ ಶಾಸ್ತ್ರಜ್ಞರು, ಹಾಗೆ ಅಷ್ಟೇ ದೊಡ್ಡ ವ್ಯವಹಾರಜ್ಞರು. ವ್ಯವಹಾರ ಚೆನ್ನಾಗಿ ಗೊತ್ತವ್ರಿಗೆ, ಜಗತ್ತು ಚೆನ್ನಾಗಿ ಗೊತ್ತವ್ರಿಗೆ. ಒಡಕುಗಳಿಂದ, ದುಡುಕುಗಳಿಂದ, ಪರಸ್ಪರ ಮನಸ್ತಾಪಗಳಿಂದ ನಾವೇನನ್ನು ಕಳ್ಕೊಳ್ತೇವೆ ಅನ್ನೋದರ ಅರಿವು ಸ್ಪಷ್ಟವಾಗಿ ಸ್ವಾಮಿಗಳಿಗೆ. ನಾವೆಷ್ಟೋ ಅವರ ಸ್ಪೀಚ್ಗಳನ್ನು ಕೇಳ್ತೇವೆ. ತ್ರಿಮತಸ್ಥರ ಏಕತೆಯನ್ನು ದೃಷ್ಟಿಯಾಗಿಟ್ಟುಕೊಂಡು ಎಷ್ಟೋ ಬಾರಿ ವೇದಿಕೆಗಳಲ್ಲಿ ಸ್ಪೀಚ್ಗಳನ್ನು ಮಾಡಿದ್ದಾರೆ ಸ್ವಾಮಿಗಳು. ಅದರ ಬಗ್ಗೆ ಅಲ್ಪ ಸ್ವಲ್ಪ ಅಲ್ಲಲ್ಲಿ ವಿವಾದ ಕಂಡು ಬಂದರೂ ಕೂಡ, ಕಾಮೆಂಟ್ ಮಾಡಿದರೂ ಕೂಡ ಅವುಗಳ ಬಗ್ಗೆ ಕೆಲವರು ಸ್ವಾಮಿಗಳು ಅದನ್ನು ಲೆಕ್ಕಿಸಲಿಲ್ಲ. ಯಾಕೆಂದರೆ ತ್ರಿಮತಸ್ಥರ ಏಕತೆ ಅವರ ಮುಖ್ಯವಾಗಿ ಗುರಿಯಾಗಿತ್ತು. ಅಂಥ ಉದಾತ್ತ ಭಾವವನ್ನು ನಮ್ಮ ಶ್ರೀಪಾದಂಗಳವರು ಇಟ್ಕೊಂಡಿದ್ದಾರೆ. ನಾವೇ ಯಾವಾಗಾದರೂ ಫ್ರೀಯಾಗಿ ಕೂತಾಗ ಅವರ ಹತ್ರ, ಸ್ವಾಮಿಗಳ ಹತ್ರ ನಾವು ತಮಾಷೆ ಮಾಡ್ತಿದ್ವಿ, ಸ್ವಾಮಿ ನಿಮಗೇನಾದರೂ ಈ ದೇಶದ PM ಅಥವಾ ಯಾವ ರಾಜ್ಯದ CM ಪದವಿಯನ್ನು ಕೊಟ್ಕೊಂಡ್ರೆ ನೀವು ಅದನ್ನು ಸಲೀಸಾಗಿ ನಿರ್ವಹಣೆ ಮಾಡ್ತೀರಿ, ಅಷ್ಟು ಜಾಣ್ಮೆ ನಿಮಗಿದೆ ಅಂತ. ಹಾಗಾಗಿ ಒಂದು ಸಾಮಾಜಿಕ ಪ್ರಜ್ಞೆ, ಒಂದು ಜಾಗತಿಕ ಪ್ರಜ್ಞೆ, ಸೌಹಾರ್ದದ ಬೆಲೆ ಎಲ್ಲವೂ ಕೂಡ ಸ್ವಾಮಿಗಳಿಗೂ ಗೊತ್ತು. ಆದ್ದರಿಂದ ಸ್ವಾಮಿಗಳು ತಾವು ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯಲ್ಲ ಅಂತಕ್ಕಂಥ ದೃಢ ವಿಶ್ವಾಸ ನನಗಿದೆ. ಅದೇ ರೀತಿಯಾಗಿ ಪರಮ ಪೂಜ್ಯರಾಗಿರತಕ್ಕಂತಹ ಉತ್ತರಾದಿ ಮಠದ ಶ್ರೀಗಳವರು ಕೂಡ ದೊಡ್ಡ ತಪಸ್ವಿಗಳು, ದೊಡ್ಡ ವಿದ್ವಾಂಸರು, ದೊಡ್ಡ ಸಾಧಕರು. ಅವರ ಹೃದಯದ ಪ್ರತಿ ಬಡಿತದಲ್ಲೂ ಕೂಡ ಜನಹಿತ ಇದೆ. ಅವರ ಪ್ರವಚನವನ್ನು ಕೇಳುವಾಗ, ಅವರ ಮಾತುಗಳನ್ನು ಕೇಳುವಾಗ ಆ ಜನಹಿತ ಪ್ರತಿಯೊಂದು ಸಮಾಜವೂ ಕೂಡ ಧರ್ಮ ಮಾರ್ಗದಲ್ಲಿ ನಡೆಯಲಿ, ಸಜ್ಜನರಾಗಿ ಬಾಳಿ, ಸತ್ಪ್ರಜೆಗಳಾಗಿ ಬಾಳಿ ಅಂತಕ್ಕಂಥ ಉತ್ಕೃಷ್ಟ ನಿಲುವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಶ್ರೀಪಾದಂಗಳವರು. ಇವರಿಬ್ಬರೂ ಮನಸ್ಸು ಮಾಡಿ ಇವತ್ತು ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದಾರೆ. ಜಗತ್ತಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಮೈತ್ರಿ ಏರ್ಪಡ್ತಾ ಇದೆ. ಆದ್ದರಿಂದ ನಾನೊಬ್ಬ ಸಮಾಜದ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೇನೆ ಸ್ವಾಮಿ. ಇವತ್ತು ಸ್ವಲ್ಪ ಪರಿಸ್ಥಿತಿ ಒಂಚೂರು ವಿಷಮಿಸಿದೆ. ಈಗಾಗಲೇ ಪ್ರವಚನಕಾರರು ಹೇಳಿದರು ವಿವಾಹಗಳು ಏರ್ಪಡ್ತಾ ಇಲ್ಲ ಅಂತ. ನಾನು ಆವಾಗಲೇ ಹೇಳಿದೆ, ಭಾವ ತೀವ್ರತೆ ಆದಾಗೆಲ್ಲ, ಸ್ವಲ್ಪ ನಮ್ಮ ಸಿದ್ಧಾಂತಗಳ ಬಗ್ಗೆ ನಮಗೆ ಪ್ರೇಮ ಹೆಚ್ಚಾದಾಗೆಲ್ಲ ಸ್ವಲ್ಪ ಜಗತ್ತಿನಲ್ಲಿ ವಿಷಮತೆ ಕಂಡು ಬರುತ್ತೆ ಅಂತ. ಹಾಗಾಗಿ ಇವತ್ತು ಪರಸ್ಪರ ವಿವಾಹಗಳು ಚೂರು ಕುಂಠಿತ ಆಗಿದೆ. ಭಾಳ ಏನಲ್ಲ, ಬಹಳ ಅಪಾಯಕಾರಿಯಾಗಿರತಕ್ಕಂಥ ಸಿದ್ಧಾಂತ, ಸ್ಥಿತಿ ಏನಿಲ್ಲ. ಸಭೆಗೆ ಆಗಮಿಸಿದಂತಹ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿಯವರಿಗೂ ಮತ್ತು ವಿಶ್ವವಾಣಿಯ ಸಂಪಾದಕರಾದಂಥ ವಿಶ್ವೇಶ್ವರ ಭಟ್ಟರಿಗೂ ಮತ್ತು ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಸ್ವಾಗತಗಳನ್ನು ಕೋರ್ತಾ ಇದ್ದೇನೆ. ನನ್ನೊಂದು 1 ಅಥವಾ 2 ನಿಮಿಷದ ಮಾತನ್ನು ಮುಂದುವರಿಸಿ ನಾನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಹಾಗೆ ಉಭಯ ಶ್ರೀಪಾದಂಗಳವರು ಈ ಜಗತ್ತಿಗೆ ಒಳ್ಳೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸೌಭಾಗ್ಯ ಇದೆ. ಎಲ್ಲ ಸಮಾಜದ ಎಲ್ಲ ಬಾಂಧವರ ಪ್ರತಿನಿಧಿಯಾಗಿ ನಾನು ಕೇಳ್ಕೊಳ್ಳೋದೇನು ಅಂದರೆ, ಸ್ವಾಮಿ ತಾವಿಬ್ಬರೂ ಕೂಡ
ಸೂರ್ಯ ಚಂದ್ರರಂತೆ ಜಗತ್ತಿಗೆ ಬೆಳಕನ್ನು ಚೆಲ್ತಾ ಇದ್ದೀರಿ. ಅನೇಕ ಇವತ್ತು ಇಡೀ ಜಗತ್ತು ತತ್ರಾಪಿ ಮಾಧ್ವ ಜನಾಂಗ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಇವತ್ತು ಜಗತ್ತಿನ ಆದ್ಯತೆಗಳು ಬೇರೆ ಇದೆ, ಇವತ್ತು ತೊಂದರೆಗಳು ಬೇರೆ ಇದೆ. ವಿವಾಹದ ಸಮಸ್ಯೆ ಇದೆ, ಉದ್ಯೋಗದ ಸಮಸ್ಯೆ ಇದೆ, ಬಡತನದ ಸಮಸ್ಯೆ ಇದೆ. ಆದ್ದರಿಂದ ಉಭಯ ಶ್ರೀಪಾದಂಗಳವರು ಒಟ್ಟಾಗಿ ಬಡಜನರ ಸಾಮೂಹಿಕ ಉಪನಯನಗಳನ್ನು, ಬಡಜನರ ಸಾಮೂಹಿಕ ವಿವಾಹಗಳನ್ನು, ಆರ್ಥಿಕವಾಗಿ ಸಂಕಷ್ಟದಲ್ಲಿ ಬೇಯ್ತಾ ಇರತಕ್ಕಂಥ ಜನರ ಸಮಸ್ಯೆಗಳನ್ನು ಆಲಿಸಿ ಜಂಟಿಯಾಗಿ ಎರಡೂ ಮಠಗಳು ಕೂಡ ಜನತೆಯ ಕಣ್ಣೀರನ್ನು ಒರೆಸ್ತಕ್ಕಂತಹ ಒಂದು ಪ್ರಯತ್ನಕ್ಕೆ ನಮ್ಮ ಶ್ರೀಪಾದಂಗಳವರು ಮನಸ್ಸು ಮಾಡೇ ಮಾಡ್ತಾರೆ. ಮನಸ್ಸು ಮಾಡಲಿ ಅಂತ ಶ್ರೀಪಾದಂಗಳವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಗಿರಿಯಾಚಾರ್ಯನ ನಾವು ನೆನೆಸ್ಕೊಳ್ಳೇಬೇಕು. ಯಾಕೆಂದರೆ ಈ 50 ವರ್ಷದ ಸುದೀರ್ಘ ನವವೃಂದಾವನದ ಪೂಜಾ ಕೈಂಕರ್ಯದಲ್ಲಿ ನಮ್ಮ ಗಿರಿಯಾಚಾರ್ಯದು ದೊಡ್ಡ ಹೆಸರು. ಇತಿಹಾಸದ ಪ್ರತಿಯೊಂದು ಪುಟಗಳಲ್ಲೂ ಗಿರಿಯಾಚಾರ್ಯ ಹೆಸರಿದೆ. ನವವೃಂದಾವನದ ಪ್ರತಿಯೊಂದು ಇತಿಹಾಸದ ಪುಟಗಳಲ್ಲೂ ಅಷ್ಟು ಮಠದ ದೀಕ್ಷೆಯನ್ನು ಇಟ್ಟುಕೊಂಡು ಅಲ್ಲಿ ಕೆಲಸ ಮಾಡಿದವರು. ಪರಮ ಪೂಜ್ಯರನ್ನು ಸದಾ ಸ್ಮರಿಸ್ಕೊಳ್ಬೇಕು. ಅವರ ಕಣ್ಮುಂದೆ ಅವರ ನೇತೃತ್ವದಲ್ಲಿ ಇವತ್ತು ಸಂಧಾನದ ಸಭೆಯೂ ನಡೆದು ಇವತ್ತು ಮೈತ್ರಿ ಅನ್ನತಕ್ಕ ಒಂದು ರಸಭರಿತವಾದ ಫಲ ನಮಗೆ ಸಿಗ್ತಾ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮಪೂಜ್ಯರಾದ ಉಭಯ ಶ್ರೀಪಾದಂಗಳವರೆಗೂ ಹಾಗೂ ಕೂಡ್ಲಿ ಮಠದ ಪರಮಪೂಜ್ಯ ಶ್ರೀಪಾದಂಗಳವರೆಗೂ ಅನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ವಿದ್ವತ್ ವರೇಣ್ಯರಿಗೂ ಕೂಡ ಅನೇಕ ನಮಸ್ಕಾರಗಳು. ಉದ್ವೇಗದಿಂದ ನಿಯಂತ್ರಣ ತಪ್ಪಿ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ದೊಡ್ಡವರು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ. ಪ್ರಾಸ್ತಾವಿಕ ನುಡಿಯನ್ನು ಹೇಳಿದಂತಹ ವಿದ್ವಾಂಸರಾದ ಬಂಡಿ ಶ್ಯಾಮಾಚಾರ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ವಿದ್ವಾಂಸರಾದ ಡಾಕ್ಟರ್ ವ್ಯಾಸನಕೇರಿ ಪ್ರಭಂಜನಾಚಾರ್ಯರು ಈ ಸಭೆಯನ್ನು ಕುರಿತು ಒಂದು 5 ನಿಮಿಷ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ. ಇವತ್ತಿನ ಸಭೆ, ಈ ಕಾರ್ಯಕ್ರಮ ಎಲ್ಲ ನೋಡಿದಾಗ ಜನರಿಗೆ ಆಶ್ಚರ್ಯವಾಗಿದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಇದೇ ಕಾರ್ಯಕ್ರಮ ದೇವತೆಗಳಿಗೂ ಕೂಡ ಆನಂದ ಕೊಟ್ಟಿದೆ ಅಂತ ಹೇಳೋದಕ್ಕೆ ಒಂದು ನಿದರ್ಶನ ಹೇಳ್ತೇನೆ. ಏನು ಗೊತ್ತಾ, ಇವತ್ತು ಸೂಪರ್ ಮೂನ್ ಅಂತ ಹೇಳಿ, ಸೂಪರ್ ಮೂನ್ ಡೇ ಅಂತ ಕರೆದಿದ್ದಾರೆ. ಚಂದ್ರನ ನೋಡಿ ದೊಡ್ಡದ ಚಂದ್ರ ಕಾಣಿಸ್ತಾ ಇದ್ದಾರೆ. ಯಾತಕ್ಕೆ ಅಂತ ಪ್ರಶ್ನೆ. ಚಂದ್ರನಿಗೆ ಭಾಳ ಆನಂದ ಆಗಿಬಿಟ್ಟಿದೆ. ಯಾಕೆಂದರೆ 3 ರಾಮದೇವರು ನೋಡ್ತಾ ಇದ್ದಾರೆ. 3 ರಾಮದೇವರು ನೋಡ್ತಾ ಇದ್ದಾರಲ್ಲ, ಚಂದ್ರನಿಗೆ ಭಾರಿ ಖುಷಿಯಾಗಿಬಿಟ್ಟು ಚಂದ್ರನ ಬೆಳಕು, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಬರುತ್ತೆ. ಮತ್ತು 3 ರಾಮದೇವರ ಸೂರ್ಯನ ಬೆಳಕು ಬಿದ್ದಿದ್ದರಿಂದ ಚಂದ್ರ ಭಾರಿ ಪ್ರಕಾಶಮಾನವಾಗಿದ್ದಾನೆ. ಆದ್ದರಿಂದ ನಮ್ಮ ಜೀವನದ ದೊಡ್ಡ ಒಂದು ಘಟ್ಟ ಇರ್ಬೋದು. ಇನ್ನೊಂದು ಮಾತು ಹೇಳಬೇಕಾದ್ರೆ, ಇದು ಒಂದು ಸನಾತನ ಧರ್ಮದ ವಿಜಯ. ಯಾತಕ್ಕೆ, ನಾವೊಂದು ಒಳ್ಳೆ ಪರ್ವಕಾಲದಲ್ಲಿದ್ದೇವೆ. ದೊಡ್ಡ ಸಮಸ್ಯೆ, ಶತಮಾನಗಳ ಸಮಸ್ಯೆ ಇತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರದ್ದು, ಅದು ಸಾಲ್ವ್ ಆಯಿತು. ನೆನ್ಪಿಟ್ಟುಕೊಳ್ಳಿ, ಅಯೋಧ್ಯ ರಾಮ ಮಂದಿರದ ಒಂದು ಇದಾಗಿ ಸನಾತನ ಧರ್ಮದ ದೊಡ್ಡ ಒಂದು ಪತಾಕೆ ಹಾರಿತು. ಅದೇ ಹೊಸ್ತರಲ್ಲಿ 3 ರಾಮದೇವರ, ಮುಖ್ಯವಾಗಿ 2 ಮಠಗಳಿಗಿದ್ದಂಥ ಒಂದು, ಮತ್ತೆ ಹೇಳಿದೆ, ಇಷ್ಟೇ ಹೇಳಿದ್ದಾರೆ ಆಚಾರ್ಯರು, ಇದು ಆಪಾತದ ಒಂದು ಹೊರನೋಟದ ಒಂದು ವಿರೋಧ ಇತ್ತು, ಅದು ಪರಿಹಾರವಾಯಿತು. ಅದು ಸಾರ್ವತ್ರಿಕವಾದದ್ದು, ಇದು ಮಾಧ್ವರಿಗೆ ಸಂಬಂಧಪಟ್ಟಂಥದ್ದು. ಆದರೆ ಇವತ್ತು ಇದು ಆಗಿದ್ದು ಎಷ್ಟು ದೊಡ್ಡ ವಿಚಾರ ಅಂದರೆ, ಆಚಾರ್ಯ ಮಾತನ್ನು ಸೂಚನೆ ಮಾಡಿದ್ದಾರೆ. ದೀರ್ಘ ಸಹೋದರಗತಃ ನ ಭವೇದ್ಧಿ ಕೋಪಃ ದೀರ್ಘೋಪಿ ಕಾರಣ ಮೃತೆ ವಿನಿವರ್ತತೆ ಚ. ಸಹೋದರರ ಮಧ್ಯೆ ದೀರ್ಘಕಾಲದ ಕೋಪ ಇರೋದಿಲ್ಲ, ಅಕಸ್ಮಾತ್ ಇದ್ದರೆ ಬೇಗ ಪರಿಹಾರ ಆಗುತ್ತೆ ಅಂತ ಹೇಳಿದ. ಇವತ್ತು 2 ಸಹೋದರ ಮಠಗಳು ಇವತ್ತಿನ ದಿವಸದಲ್ಲಿ ನಾವು ಕಾಣ್ತಿರೋದು, ಒಂದು ಕಡೆಗೆ ರಾಮದೇವರನ್ನು, ಮತ್ತೊಂದು ಕಡೆಗೆ ಇವತ್ತಿನ ದೊಡ್ಡ ಸಮಾರಂಭ ಹೇಗಿದೆ ಅಂದರೆ, ಒಂದು ಕಡೆಗೆ ವಿಭುಧೇಂದ್ರ ತೀರ್ಥರು, ವಿದ್ಯಾನಿಧಿ ತೀರ್ಥರು ಜೊತೆಯಾಗಿ ಕೂತಂತೆ ಆಗಿದೆ. ವಿಭುಧೇಂದ್ರ ತೀರ್ಥರು, ವಿದ್ಯಾನಿಧಿ ತೀರ್ಥರು ಇಬ್ಬರು ಸಹ ಜೊತೆಯಾಗಿ ಕೂತಂತೆ ಆಗಿದೆ. ಇಬ್ಬರು ಕೂಡ ಯಾರವರು? ರಾಮಚಂದ್ರ ತೀರ್ಥರ ಶಿಷ್ಯರು, ಸಹೋದರ ಮಠಗಳು. 2 ಸಹೋದರ ಮಠಗಳು ದೀರ್ಘ ಸಹೋದರಗತಃ ಹೇಳ್ತಾರೆ, ಒಂದಾಗಿಬಿಟ್ಟಿದ್ದಾರೆ ಅಂದರೆ ಇದು ಸಹಜ. ಇದು ಸ್ವಲ್ಪ ದೀರ್ಘ, ಇದು ದೀರ್ಘ
ಆದರೆ ಪರಿಹಾರ ಆಗಿದೆ ಎಂಬುದು ಬಹಳ ಮುಖ್ಯವಾದ ಅಂಶ. ಇದರಿಂದ ನಮಗೆ ಮುಂದೆ ಧಾರ್ಮಿಕ ಬೆಳವಣಿಗೆಗೆ ಸಮಾಜದಲ್ಲಿ ಇವತ್ತು ದೊಡ್ಡ ಸ್ಥಾನ ವಹಿಸಬೇಕಾಗಿದ್ದು ಮತಗಳು. ಮತಗಳಿಂದಲೇ ಜನಗಳ ಮತಿ ರೂಪುಗೊಳ್ಳೋದು, ಮತಗಳ ಮೇಲೆ ಮತಿ ರೂಪುಗೊಳ್ಳೋದು. ರಾಜ್ಯ ಕೆಡಬಾರದು, ಮತ ಕೆಡಬಾರದು. ರಾಜ್ಯ ಕೆಟ್ಟರೆ ದುಷ್ಟರೇ ಇರ್ತಾರೆ, ಮತ ಕೆಟ್ಟರೆ ದುರ್ಮತಗಳಿರುತ್ತೆ. ದುರ್ಮತಗಳು ನಾಶವಾಗಬೇಕು ಅಂತಿದ್ದರೆ ಸನ್ಮತಗಳಲ್ಲಿ ವಿಶೇಷವಾದ ಏಕತೆ ಬರಬೇಕು. ಅದು ಇವತ್ತು ಬಂದಿದೆ. ಆದ್ದರಿಂದ ನಮ್ಮ ಜನಕ್ಕೆ ಸುವರ್ಣ ಯುಗ ಇದು. ಇನ್ನು ಹೇಳಬೇಕಂದ್ರೆ ಎರಡು ಸೇರಿದ ಸುವರ್ಣ ಯುಗವಾದಂಥ ದೊಡ್ಡ ಕಾಲ ಇದು. ಈ ಚಂದ್ರ ಸೂಪರ್ ಮೂನ್ ಆಗಬೇಕಾದ್ರೆ ಹುಣ್ಣಿಮೆ ಆಗಬೇಕು. ಆ ಹುಣ್ಣಿಮೆ ಕೆಲಸವನ್ನು ಅಕ್ಷೋಭ್ಯರ್ಥಪಡಿಸೋ ಅವಳು ಮಾಡಿದ್ದಾರೆ, ಹುಣ್ಣಿಮೆ ಕೆಲಸ ಮಾಡಿದ್ದಾರೆ. ಎರಡನ್ನೂ ಸೇರಬೇಕಾದ್ರೆ ಆ ರೀತಿ ಆಗಬೇಕು. ಇವತ್ತಿನ ದಿವಸ ಒಳ್ಳೆಯ ಹಾದಿಯಲ್ಲಿ ಅವರು ಕೆಲಸ ಮಾಡಿದ್ದಕ್ಕೆ ಹುಣ್ಣಿಮೆ ಪರ್ವಕಾಲ, ದೊಡ್ಡ ಪರ್ವಕಾಲದಲ್ಲಿ ಅವರು ಇರಲಿಕ್ಕಿದ್ದಾರೆ. ಅವ್ರ ಪಾತ್ರ ಯಾತಕ್ಕೆ ಗೊತ್ತಾ ದೊಡ್ಡದು? ಆಚಾರ್ಯ ಸಾಕ್ಷಾತ್ ಶಿಷ್ಯರಲ್ಲಿ ಕೊನೆಯವರು ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥರು ಮಧ್ಯ ವಹಿಸಿದ್ದು ಮುಂದೆ ಬಂದ ವಿಭಾಗವನ್ನು ಸರಿಗೊಳಿಸೋಕ್ಕೋಸ್ಕರ ಅವ್ರ ಮೂಲಕವಾಗಿ ವ್ಯವಸ್ಥೆ ಮಾಡಿದಾಗಿಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇದು ದೊಡ್ಡ ಪರ್ವಕಾಲದ ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಂಭ್ರಮವನ್ನು ನಾವು ಒಳ್ಳೆ ರೀತಿ, ಇದು ಸಮಾಜದ ವಿಜಯ, ನೆನಪಿಟ್ಕೋಬೇಕು. ಅವರಿವ್ರ ವಿಜಯ ಅಲ್ಲ, ಇದು ಸಮಾಜದ ವಿಜಯ. ಏಕತೆಗೆ ದೊಡ್ಡ ಗೌರವ ಇದು. ಮಾಧ್ವರ್ಯ ಒಂದು ದೊಡ್ಡ ಆರೋಪ ಇತ್ತು. ಮತದ ಐಕ್ಯತೆಯಲ್ಲಿ ಇಡೀ ವಿಶ್ವದಲ್ಲಿ ಮತೈಕ್ಯವನ್ನು ತೋರಿಸಿದ ಒಂದೇ ಒಂದು ಮತ ಅಂದರೆ ಮಧ್ವ ಮತ. ಯಾವ ಕಾಲ ಹರಿದಾಸ ಸಾಹಿತ್ಯ ಅದು ಎಲ್ಲೂ ವಿರೋಧವೇ ಬರಲಿಲ್ಲ. ಮತೈಕ್ಯ ಪೂರ್ಣ ಪ್ರಮಾಣದಲ್ಲಿತ್ತು. ಆದರೆ ಮಠಭೇದ ಬಂದು ಹೋಗಿತ್ತು. ಮಠಭೇದ ಪರಿಹಾರವಾದ ಪರಿಮಕಾಲ. ಆದ್ದರಿಂದ ಇನ್ನು ಮೇಲೆ ಫುಲ್ ಸ್ವಿಂಗಲ್ಲಿ ಬಾಹೋರ್ಬಲ ಜ್ಞಾನಬಲಾಚ್ಛ ಧರ್ಮ ರಕ್ಷಾ ಅಂತ ಹೇಳ್ತೇವಲ್ಲ, ಅಂತ ಒಂದು ಪೂರ್ಣ ಪ್ರಮಾಣದ ಒಂದು ಧಾರ್ಮಿಕ ಕ್ರಾಂತಿ ಆಗುತ್ತೆ. ಇಲ್ಲಿ ಯಾರು ನಾವು ನಿಲ್ಲಿಸಬೇಕು? ಇಬ್ಬರು ಬಹಳ ಉದಾರವಾದ ಮನಸ್ಸು. ಇಬ್ಬರು ಸಹ ಪ್ರತ್ಯೇಕವಾಗಿ ಅವ್ರ ಜೊತೆ ಮಾತಾಡಿದ್ದಾರೆ. ತುಂಬ ಉದಾರವಾದ ಮನಸ್ಸು. ಅವರಲ್ಲಿ ಏಕತೆ ಆಗಲೇಬೇಕು ಅಂತಕ್ಕೊಂದು ವಿಶೇಷವಾದಂಥ ಗುರಿ ಇತ್ತು. ಗುರಿಯನ್ನು ಸಾಧಿಸೋದ್ರಲ್ಲಿ ಇಬ್ಬರು ಕೂಡ ಒಂದು ಅರ್ಥದಲ್ಲಿ ತರುಣರು. ಇಬ್ಬರು 60 ಇಬ್ಬರು ಆಗಿಲ್ಲ. ಆದ್ದರಿಂದ ತರುಣರ ಒಂದು ವಿಶೇಷವಾದ ಒಂದು ಪ್ರವೇಶ ಆಗಿದ್ದಕ್ಕೆ ದೊಡ್ಡ ಒಂದು ಕ್ರಾಂತಿಯಾಗಿದೆ. ಆ ಮೂಲಕವಾಗಿ ಜನಗಳಿಗೆ ಭಾಳ ಸಂಭ್ರಮವಾಗತ್ತೆ. ಒಂದು ಆರೋಪ ಇದ್ದಿದ್ದು ಹೋಯಿತು. ಇವರಲ್ಲಿ ಧಾರ್ಮಿಕ ಮುಖಂಡರಾಗಿ ಏಕತೆ ಹೊಂದಿಲ್ಲ ಅಂತ ಕೇಳಿದರೆ ನೆನಪಿಟ್ಕೊಳ್ಳಿ, ಶ್ರೀಪಾದಂಗಳವರ ಮಧ್ಯೆ ನಡೆದ ವಿವಾದಗಳಲ್ಲ ಇವೆಲ್ಲ ಕೂಡ. ಯಾರ ಸ್ವಾರ್ಥಿಗಳು ಬೆಳೆಸಿದ ವಿವಾದಗಳೇ ಹೊರತು ಮೂಲತಃ ಅವರ ಮಧ್ಯೆ ಆದ ವಿವಾದಗಳಲ್ಲ ಇದು. ಅದಕ್ಕೆ ಪರಮ ಶ್ರೀಪಾದಂಗಳವರು ಹೇಳಿದರು, ವೇದನಿಧಿ ತೀರ್ಥರು ರಾಘವೇಂದ್ರ ಸ್ವಾಮಿಗಳ ಸಮಾಗಮದ ಬಗ್ಗೆ ಮಾತಾಡಿದರು. ಆ ಕಾಲಕ್ಕೆ ಮಧ್ಯೆ ನಡೆದೇ ಬಿಟ್ಟಿದ್ದು. ಅದರಲ್ಲಿ ಎಂದೂ ಕೂಡ ನಾನೇ ಕಂಡಿದ್ದೇನೆ. 1964 ಮೈಸೂರಲ್ಲಿದ್ದೆ ನಾನಾಗ, ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಆಗ ಸಮಾರಂಭ ನಡೀತು. ವಿದ್ಯಾಪ್ರಸನ್ನ ತೀರ್ಥರು, ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತು ಸತ್ಯೋಪುರ ಶ್ರೀಪಾದಂಗಳವರು, ಸುಯಮೇಂದ್ರ ತೀರ್ಥಪಾದಗಳು 4 ಜನದ ಒಂದು ಸಮ್ಮೇಳನ ನಡೆದಿತ್ತು. 4 ಜನದ್ದು ಸಮಾರಂಭದಲ್ಲಿ ಭಾಗವಹಿಸಿದ್ದೆ ನಾನು. ಮತ್ತೊಂದು ಭಾಗ್ಯ ನನಗೆ. ಇಂಥ ಒಂದು ಭಾಗ್ಯ ಈಗ ಮತ್ತೊಮ್ಮೆ ಬಂದಿದೆ ಅಂತ ಕೇಳಿದರೆ ಎರಡನ್ನೂ ಕಂಡ ಭಾಗ್ಯವಂತ ನಾನು ಅಂತ ಹೇಳಿ ಭಾಳ ಖುಷಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಸಮಾರಂಭದಲ್ಲಿ ನಾವೆಲ್ಲ ಸಂಭ್ರಮಿಸೋಣ, ಒಬ್ಬಿಬ್ಬರ ಎಲ್ಲರೂ ಸಂಭ್ರಮಿಸೋಣ. ಇನ್ನು ಮುಂದೆ ನಾವು ಏಕತೆಯಲ್ಲಿ ಕಂಡಾಗ ವಿದ್ವಾಂಸರಿಗಂತೂ ಪರ್ವಕಾಲ ಇದು. ವಿದ್ವಾಂಸರಿಗೆ ವಿದ್ವಾಂಸಗಳ ಬಿಟ್ಟರೆ ವಿದ್ವಾಂಸರ ಜೀವನ ಇಲ್ಲೋದಿಲ್ಲ. ಇವು ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಇನ್ನು ಮೇಲೆ ಧೈರ್ಯವಾಗಿ ಹೋಗಿಬಿಟ್ಟಾಗಲ್ಲ ಸ್ವಾಮಿಗಳಿಗೆ ಹೊತ್ತರು ಎಲ್ಲ ವಿದ್ವಾಂಸರು ತುಂಬಿ ತುಡುಕ್ತಾ ಇರ್ತಾರೆ. ಸಭೆಗೆ ಅದು ಮಾತ್ರ ಏಕತೆ, ಪಂಡಿತರ ಏಕತೆ, ಸನಾತನ ಧರ್ಮದ ಏಕತೆಯನ್ನು ನಾವು ಕಾಣ್ತೇವೆ. ಅಂತ ಸುಯೋಗ ಬಂದಿದ್ದಕ್ಕೆ ಮುಖ್ಯವಾಗಿ ಪರಮಪೂಜ್ಯ ಶ್ರೀಪಾದಂಗಳವರನ್ನು, ಊಹ್ಯ ಶ್ರೀಪಾದಂಗಳವರನ್ನು, ಅಕ್ಷುಭತೀರ್ಥ ಮಠದ ಪೂಜ್ಯ ಶ್ರೀಪಾದಂಗಳವರನ್ನು ಒಟ್ಟಾಗಿ ಭಗವಂತನ ಸಂಕಲ್ಪಕ್ಕೆ ಬಂದಿದೆ. ಇಂಥ ಒಂದು ವಿಜಯ ಶಾಶ್ವತವಾಗಿ ಒಂದು ಕಾಣೋಣ. ಆ ಮೂಲಕವಾಗಿ ನಮ್ಮ ಜೀವನ ಪೂರ್ತಿಯಾಗಿ ಭಗವಂತನಿಗೆ ಅರ್ಪಿಸಿಕೊಳ್ಳೋಣ ಅಂತ ಹೇಳ್ತಾ ಈ 4 ಮಾತನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಪ್ರಾಸ್ತಾವಿಕವಾಗಿ ಈ ಸಭೆಯನ್ನು ಕುರಿತು ಮಾತನಾಡಿದಂಥ ವಿದ್ವಾಂಸರಾದ ಡಾಕ್ಟರ್ ವ್ಯಾಸನಕೇರಿ ಪ್ರಭಂಜನಾಚಾರ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಮಠತ್ರಯಗಳ ಗೌರವ ಕಾರ್ಯಕ್ರಮ, ಸನ್ಮಾನ, ಯತಿಗಳಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಎಲ್ಲರೂ ಕಣ್ತುಂಬಿಸಿಕೊಂಡು ಅವರ ಅನುಗ್ರಹಾಪೇಕ್ಷೆಗಳಾಗಿ ಆನಂದಿಸಬೇಕಾಗಿ ಕೋರ್ತಾ ಇದ್ದೇನೆ. ಓಂ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶೋ ಪರೇಣ ನ ಕನ್ನಿಹಿತಂಗುಹಾಯಾಂ ವಿಭ್ರಾಜತೆ ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ಯತಯ ಶುದ್ಧ ಸತ್ವಾಃ
ते ब्रह्मलोके तु परान्तकाले परामृतात् परिमुच्यन्ति सर्वे अक्रम्य पापं परमेष्मभूतं यः पुण्डरीकं पुरमध्य सद्गुष्टं तत्राभिदक्रं गगनं विशोकस्तस्मिन् यदन्तः तदुपासितव्यं यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परस्य महेश्वरः. ಈಗ ಯತಿಗಳ ಗುರುಗಳ ಅನುಗ್ರಹ ಸಂದೇಶವನ್ನು ಕೇಳುವ ಸಮಯ. ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡಲಿದ್ದಾರೆ. ಮೊದಲಿಗೆ ಶ್ರೀ ಕೂಡಲಿ ಆರ್ಯ ಅಕ್ಷೋಭತೀರ್ಥ ಮಠಾಧೀಶರು ಈ ಸಭೆಯನ್ನು ಕುರಿತು ತಮ್ಮ ಸಂದೇಶದಿಂದ ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆದದ್ದೆಲ್ಲ ಒಳಿತೆ ಆಯಿತು ಅಂತ ದಾಸರ ಪದ. ಆದದ್ದೆಲ್ಲ ಒಳಿತೆ ಆಗಿತು ಅಂತ ಪುರಂದರದಾಸರು 500 ವರ್ಷದ ಕೆಳಗೆ ಈ ಒಂದು ಮಾತನ್ನು ಆಡಿ ಹೋಗಿದ್ದಾರೆ. ಈಗ ಈ ಮಾತನ್ನು ನೋಡಿದ ಇಂಥ ಸಮಾರಂಭ ಅಲ್ಲಿ ಆದದ್ದು ಇಲ್ಲಿ ಆದದ್ದು ಬಹುಶಃ ಎರಡು ಸಮಾಗಿದ್ದು ಬಿಟ್ಟರೆ ಎಂದೂ ಆಗ್ತಿರ್ಲಿಲ್ಲ. ಸಮಾರಂಭ ನೋಡಿ ಸಿಗ್ತಿರಲೇ ಇಲ್ಲ. ಇವತ್ತಿನ ಅಲ್ಲಿ ಸೇರಿದಂಥ ಜನಸಮೂಹ, ಇಲ್ಲಿ ಜನಸಮೂಹ ಇಂಥ ಸಮಾರಂಭವನ್ನು ನೋಡಿ ಸಂತೋಷಪಟ್ಟದ್ದು ಈ ಹಿಂದೆ ಒಂದು ವೇಳೆ ಹಿಂಗೆ ಇದ್ದು ಬಿಟ್ಟರೆ ಇದು ಆಗ್ತಿರ್ಲಿಲ್ಲ. ಅದಕ್ಕೆ ಆದದ್ದೆಲ್ಲ ಒಳ್ಳೆದೇ ಆಗಿತ್ತು ಅಂತನ್ನುವಂಥ ಮಾತನ್ನು ಇವತ್ತಿಗೂ ನಾವು ಹೇಳಕ್ಕೆ ಬರ್ತಾ ಇದೆ. ಕೆಲವು ಘಟನೆಗಳು ಅಪರೂಪ ಆಗಿಬಿಡ್ತಾವೆ ಮತ್ತು ಈ ಸಂಸಾರದ ಒಂದು ರಕ್ಷಣೆ ದುಃಖ ಸಂಭಿನ್ನ ಸುಖ, ಅದರಂತೆ ಇದು ಒಂದು ಕೂಡ ಘಟನೆ ಅಷ್ಟೇ. ಆದರೆ ಇನ್ನು ಮುಂದೆ ಮತ್ತೆ ಸರ್ವಥ ಆ ದುಃಖ ಸಂಭಿನ್ನತೆ ಹೋಗಬೇಕು, ಬರಬಾರ್ದು, ಇನ್ನೊಮ್ಮೆ ದುಃಖ ಕೊಡಬಾರದು. ಈ ಒಂದು ಸುಖ ಏನಿದೆಯೋ ಇದು ನಿರಂತರವಾಗಿ ಮುಂದುವರೆದು ಎಲ್ಲ ಸಮಾಜದ ಒಂದು ಸಂತೋಷಕ್ಕೆ, ಶ್ರೇಯಸ್ಸಿಗೆ ಕಾರಣವಾಗಲಿ. ಈಗ ಹೇಳಿದ ಪ್ರಕಾರ ಬ್ರಾಹ್ಮಣ ಸಮಾಜ ಅತ್ಯಂತ ಮೈನಾರಿಟಿ. ಎಷ್ಟು ದೇಶದಾಗೇನು 2% ಅಂತ ಹೇಳ್ತೇವೆ ನಾವು. 2% ಇದ್ದೇವೆ ನಾವು. 140 ಕೋಟಿ ಭಾರತದ ಜನಸಂಖ್ಯೆ ಇವತ್ತು 140 ಕೋಟಿ. 2% ಎಷ್ಟಾಯ್ತು ಅಂತ ಹೇಳಿದಾಗ 3 ಕೋಟಿ ಆತಷ್ಟೆ. 3 ಕೋಟಿ ಇಡೀ ಒಂದು ಉದ್ದಗಲ, ಭಾರತ ಉದ್ದಗಲು ಕೂಡಿದಂಥದ್ದು. ಅದಕ್ಕೋಸ್ಕರವಾಗಿ ಆದರೇನು 2% ಇದ್ರೂ ಕೂಡ ಬುದ್ಧಿವಂತರು ಇಲ್ಲೇ ಇದ್ದಾರೆ. ಅದೊಂದು ನಮ್ಮ ದೊಡ್ಡ ಒಂದು ಭಾಗ್ಯ. ಅದಕ್ಕೋಸ್ಕರವಾಗಿಂಥ ಬುದ್ಧಿವಂತರಾಗಿರತಕ್ಕಂತಹ ಬ್ರಾಹ್ಮಣರು ಸಮಾಜದಲ್ಲಿ ಇಂಥ ಒಂದು ಐಕಮತ್ಯವನ್ನು ಹೊಂದುವಂಥವರಾಗಿ ಒಂದು ಬ್ರಾಹ್ಮಣ ಲಾಬಿ ಕ್ರಿಯೇಟ್ ಆಗಲಿ ಅಂತ ನಮ್ಮ ಅಭಿಪ್ರಾಯ.
ಬ್ರಾಹ್ಮಣ ಲಾಬಿ ಇಲ್ಲ ಬ್ರಾಹ್ಮಣರಲ್ಲಿ, ಅದೊಂದು ನಮ್ಮ ದೊಡ್ಡ ಬೇಕಾದ್ರೆ ಎಲ್ಲ ನೋಡ್ರಿ, ಎಲ್ಲ ಕಡೆ ಲಾಬಿ ಅದ, ನಮ್ಮ ಬ್ರಾಹ್ಮಣ ಲಾಬಿ ಇಲ್ಲ. ಪ್ರಹ್ಲಾದ್ ಜೋಶಿ ಗೊತ್ತದ. ಅದಕ್ಕೋಸ್ಕರವಾಗಿ ಆ ಬ್ರಾಹ್ಮಣ ಲಾಬಿ ಒಂದು ಕ್ರಿಯೆ ಬಂದು ನಿರ್ಮಾಣವಾಗಿ ಬ್ರಾಹ್ಮಣರಿಗೆ ಎಲ್ಲ ಕಡೆಗಳು ಅವಕಾಶ ಸಿಗುವಂತೆ ಆಗಲಿ, ಅದಕ್ಕಿದು ಒಂದು ಮೂಲವಾದಂತಹ ಒಂದು ನಾಂದಿ ಆಗಲಿ ಅನ್ನುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ ಕೃಷ್ಣಾರ್ಪಣ. ತಮ್ಮ ಅನುಗ್ರಹ ಸಂದೇಶದೊಂದಿಗೆ ಅನುಗ್ರಹಿಸಿದ ಪರಮ ಪೂಜ್ಯ ಕೂಡಲಿ ಮಠಾಧೀಶರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಶ್ರೀ ಶ್ರೀ ಉತ್ತರಾದಿ ಮಠಾಧೀಶರು ಈ ಸಭೆಯನ್ನು ಕುರಿತು ತಮ್ಮ ಅನುಗ್ರಹ ಸಂದೇಶದೊಂದಿಗೆ ಪವಿತ್ರೀಕರಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಮಠತ್ರಯದ ಇತಿಹಾಸವನ್ನು ನೋಡಿದಾಗ ಇದೀಗ ನಮ್ಮ ಮಠದಲ್ಲಿ ಪ್ರಸ್ತಾವನೆ ಮಾಡಿದಂತೆ ಬಹಳ ಅನ್ಯೋನ್ಯವಾದ ಸಂಬಂಧ, ಜ್ಞಾನಿಗಳ ಬಗ್ಗೆ ಶ್ರದ್ಧೆ ಗೌರವಗಳಿದ್ದದ್ದನ್ನೆಲ್ಲ ನಾವು ಕಾಣುತ್ತೇವೆ. ಅವರೆಲ್ಲರ ಆಶೀರ್ವಾದ ಅನುಗ್ರಹದಿಂದಲೇ ಈ ಕಾರ್ಯ ನಡೆದಿದೆ ಅಂತ ಪುನಃ ಮತ್ತೊಮ್ಮೆ ನಾವು ಸ್ಮರಣೆ ಮಾಡುತ್ತೇವೆ. ಮಹಾನುಭಾವರಾದ ವ್ಯಾಸರಾಜರು ರಚನೆ ಮಾಡಿದಂತಹ ನ್ಯಾಯಾಮೃತ ಗ್ರಂಥ, ಅದ್ಭುತವಾದ ಮಧ್ವ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುವ ಆ ಗ್ರಂಥ, ಅದರ ಮೇಲೆ ಆಕ್ಷೇಪಗಳು ಬಂದಾಗ ಆ ಸಂದರ್ಭದಲ್ಲಿ ಈ ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಮಹಾತಪಸ್ವಿ ವರೇಣ್ಯರಾದ ಜ್ಞಾನಿವರೇಣ್ಯರಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಅವರ ಶಿಷ್ಯರು ಇಬ್ಬರು, ತರಂಗಿಣಿ ರಾಮಾಚಾರ್ಯರು, ಪಾಂಡುರಂಗಿ ಆನಂದ ಭಟ್ಟಾರಕರು ಅಂತ ಇಬ್ಬರು ರಘುತ್ತಮರ ಶಿಷ್ಯರು, ಮಹಾಜ್ಞಾನಿವರೇಣ್ಯರು ಆ ವ್ಯಾಸರಾಜರ ಗ್ರಂಥಗಳ ಮೇಲೆ ಬಂದ ಆಕ್ಷೇಪಗಳಿಗೆ ಸಮಾಧಾನವನ್ನು ನೀಡುವುದಕ್ಕಾಗಿ ಆ ಕಾಲದಲ್ಲಿ ಅದ್ಭುತವಾದ 2 ಗ್ರಂಥಗಳನ್ನು ರಚನೆ ಮಾಡಿದರು. ಅದು ನ್ಯಾಯಾಮೃತ ತರಂಗಿಣಿ, ನ್ಯಾಯಾಮೃತ ಕಂಟಕೋದ್ಧಾರ ಎಂಬ ಗ್ರಂಥವನ್ನು ರಚನೆ ಮಾಡಿ ರಘುತ್ತಮರ ಆಜ್ಞೆಯಂತೆ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ, ವ್ಯಾಸರಾಜರ ಸೇವೆಯನ್ನು. ಇದು ಆ ವ್ಯಾಸರಾಜ ಮಠಾಧೀಶರು ಅರ್ಥಾತ್ ಆ ಪರಂಪರೆಯ ಮಹಾಸ್ಥಾನವನ್ನು ಅಲಂಕಾರ ಮಾಡಿದಂತಹ, ಇಡೀ ತತ್ವಜ್ಞಾನದ ಪ್ರಪಂಚಕ್ಕೇನೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ವ್ಯಾಸರಾಜರ ಸೇವೆಯನ್ನು ಆ ರೀತಿಯಾಗಿ ರಾಮಾಚಾರ್ಯರು ಹಾಗೂ ಆನಂದ ಭಟ್ಟಾರಕರು ಮಾಡಿದ್ದನ್ನು ನಾವು ಕೇಳ್ತೇವೆ, ರಘುತ್ತಮರ ಆಜ್ಞೆಯಂತೆ. ಅದರಂತೆ ವ್ಯಾಸರಾಜರು ರಚನೆ ಮಾಡಿದ ಇನ್ನೊಂದು ಗ್ರಂಥ ತಾತ್ಪರ್ಯ ಚಂದ್ರಿಕಾ. ಆ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ಬಗ್ಗೆ ಮತ್ತೆ ಅನೇಕರು ಆಕ್ಷೇಪಗಳನ್ನು ಮಾಡಿದಾಗ ಆ ಆಕ್ಷೇಪಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಶ್ರೀಮತ್ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರ ಒಂದು ಅದ್ಭುತವಾದ ಕೊಡುಗೆಯನ್ನು ನಾವು ನೋಡುತ್ತೇವೆ. ಚಂದ್ರಿಕಾ ಮಂಡನ ಎಂಬ ಗ್ರಂಥವನ್ನು ರಚನೆ ಮಾಡಿ ಆ ವ್ಯಾಸರಾಜರು ರಚನೆ ಮಾಡಿದಂತಹ ತಾತ್ಪರ್ಯ ಚಂದ್ರಿಕಾದ ಸಮರ್ಥನೆಯನ್ನು ಮಾಡಿದ್ದಾರೆ. ಅದರಂತೆ ನಮ್ಮ ಗುರುಗಳ ಕಾಲದಲ್ಲಿ ವಿಜಯೇಂದ್ರ ಸ್ವಾಮಿಗಳವರು, ಈ ಮಠದ ಮಹಾಜ್ಞಾನಿವರೇಣ್ಯರು, 64 ಕಲೆಗಳಲ್ಲಿ ಪಾರಂಗತರು, ಅಂತಹ ಮಹಾನುಭಾವರಾದ ವಿಜಯೇಂದ್ರ ಸ್ವಾಮಿಗಳವರು ಆ ಮಹಾನುಭಾವರು ರಚನೆ ಮಾಡಿದ ಗ್ರಂಥದ ಬಗ್ಗೆ ಆಕ್ಷೇಪಗಳನ್ನು ಮಾಡಿದಾಗ, ಉಪಸಂಹಾರ ವಿಜಯ, ಉಪಕ್ರಮ ಪರಾಕ್ರಮ ಅನ್ನುವ ಗ್ರಂಥ ಬಂದರೆ ಇವರು ಉಪಸಂಹಾರ ವಿಜಯ ಅಂತ ವಿಜಯೇಂದ್ರ ಸ್ವಾಮಿಗಳವರು ರಚನೆ ಮಾಡಿಕೊಟ್ರು. ಅಂತಹ ಗ್ರಂಥದ ಬಗ್ಗೆ ಪುನಃ ಆಕ್ಷೇಪಗಳು ಬಂದಾಗ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಆ ಗ್ರಂಥದ ನಿರಾಕರಣೆಯನ್ನು ಮಾಡಿ ವಿಜಯೇಂದ್ರ ವಿಜಯ ವೈಭವ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದು ನಮಗೆ ಗೋಚರವಾಗ್ತದೆ. ಬೇರೆ ಮಠದ
ಯತಿಗಳು ಬರೆದ ಗ್ರಂಥಗಳಿಗೆ ಆಕ್ಷೇಪಗಳು ಬಂದಿವೆ, ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಸರ್ವಥಾ ತಿಳಿಯದೆ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಇದು ಆದ್ಯ ಕರ್ತವ್ಯ ಅಂತ ಅದನ್ನು ಶಿರಸಾವಹಿಸಿ ಪರಮ ಶ್ರದ್ಧೆಯಿಂದ ಆ ಕಾರ್ಯವನ್ನು ಮಾಡಿ ವಿಜಯೀಂದ್ರ ಸ್ವಾಮಿಗಳವರ ಸೇವೆಯನ್ನು ಮಾಡಿದ್ದು ನಮ್ಮ ಗುರುಗಳು ಇವತ್ತಿಗೂ ಆ ಗ್ರಂಥವ ಸಾಕ್ಷಿಯಾಗಿ ನಿಂತಿದೆ ಅವರು ಮಾಡಿದಂತಹ ಆ ಮಹತ್ ಕಾರ್ಯಕ್ಕೆ. ಈ ತರಹದ ಒಂದು ಯಾವುದೇ ಮಠದ ಪೀಠಾಧಿಪತಿಗಳು ಅಥವಾ ಗೃಹಸ್ಥರಾದಂತಹ ವಿದ್ವಾಂಸರು ಜ್ಞಾನಿಗಳು ಸತ್ಸಿದ್ಧಾಂತದ ಪ್ರಸಾರವನ್ನು ಮಾಡುವ ಕಾರ್ಯಕ್ಕೆ ಏನಾದರೂ ಅಡೆತಡೆಗಳು ಅರ್ಥಾತ್ ಅದರ ಬಗ್ಗೆ ತಪ್ಪು ಪ್ರಚಾರಗಳು ಬಂದಾಗ, ಆಕ್ಷೇಪಗಳು ಬಂದಾಗ ಸಮರ್ಪಕವಾದ ಉತ್ತರವನ್ನು ನೀಡುವಂತಹ ಒಂದು ವಿಶಿಷ್ಟವಾದ ಪದ್ಧತಿ ಅಂದಿನಿಂದ ಮೊದಲಿನಿಂದಲೂ ನಡೆದು ಬಂದಿದೆ. ಇದು ಎಲ್ಲ ಮಠಗಳಲ್ಲಿಯೂ ಈ ತರಹದ ಸೌಹಾರ್ದ ನಡೆದು ಬಂದದ್ದು. ಅದು ಹಾಗೇ ಮುಂದುವರಿಯಬೇಕು. ಆಕ್ಷೇಪಗಳನ್ನು ಮಾಡದಂತೆ, ಆಕ್ಷೇಪಗಳನ್ನು ಮಾಡುವವರಿಗೆ ಸಮರ್ಪಕವಾದ ಉತ್ತರವನ್ನು ಕೊಡುವಂತೆ ವಿಶೇಷವಾದಂತಹ ಒಂದು ಬಾಂಧವ್ಯ ನಮ್ಮ ಎಲ್ಲ ಮಾಧ್ವ ಮಠಗಳಲ್ಲಿ ನಡೆದು ಬಂದದ್ದು. ಅದು ಹಾಗೆ ಮುಂದುವರಿಯಬೇಕು. ಆ ಎಲ್ಲ ಮಹನೀಯರು ಮಾಡಿದ್ದರ ಒಂದು ವಿಶೇಷವಾದ ಮಾರ್ಗದರ್ಶನ, ಅವರ ಅನುಗ್ರಹ, ಅವರ ಪ್ರೇರಣೆಯಂತೆ ಈ ಕಾರ್ಯ ಇದು ಮುಂದುವರಿಯಬೇಕು. ಅದರಿಂದ ಈ ಬಾಂಧವ್ಯ ಬೆಳೆಯುತ್ತೆ. ಅಂತಹ ಒಂದು ಆ ಮಹನೀಯರ ಕಾರ್ಯವೇ ಇದಕ್ಕೆ ವಿಶೇಷವಾದ ಪ್ರಚೋದನೆಯನ್ನು ನೀಡಿದೆ ಅಂತ ನಾವು ಭಾವಿಸ್ತೇವೆ. ಇದೀಗ ಅನೇಕ ವಿದ್ವಾಂಸರು, ಇಲ್ಲಿಯ ನಮ್ಮ ಶ್ಯಾಮಾಚಾರ್ಯರು, ವಾದರಾಜಾಚಾರ್ಯರು ಎಲ್ಲ ತಮ್ಮ ಭಾಷಣದಲ್ಲಿ ತಿಳಿಸಿದರು. ಶಿಷ್ಯರಲ್ಲಿ ಅನೇಕ ತರಹದ ಸಮಸ್ಯೆಗಳೆಲ್ಲ ಆಗ್ತದೆ ಅಂತ. ಆ ತರಹದ ಸಮಸ್ಯೆಗಳಿಗೆ ಯಾವ ಅವಕಾಶವೂ ಇಲ್ಲದಂತೆ ಎಲ್ಲ ಶಿಷ್ಯರು ಅತ್ಯಂತ ಆತ್ಮೀಯತೆಯಿಂದ, ಬಾಂಧವ್ಯದಿಂದ, ಪ್ರೇಮದಿಂದ ಎಲ್ಲರೂ ಇರಬೇಕು, ಒಗ್ಗಟ್ಟಿನಿಂದ ಇರಬೇಕು. ಯಾವುದೇ ತರಹದ ಸಮಸ್ಯೆಗಳು ಬರದೇ ಇರೋ ಹಾಗೆ ಎಲ್ಲ ನಡೆಯಬೇಕು. ಅವರು ಹೇಳಿದ ಸಮಸ್ಯೆಗಳು ಸುಳ್ಳೇನಲ್ಲ, ಅಲ್ಲಲ್ಲಿ ಆ ತರಹದ ಸಮಸ್ಯೆಗಳು ಇರಬಹುದು. ಆದರೆ ಜೊತೆಗೆ ಇನ್ನೊಂದನ್ನು ನಾವು ಪಾಸಿಟಿವ್ ಆಗಿ ಹೇಳ್ತೇವೆ. ಅವರು ಹೇಳಿದ್ದು ಸುಳ್ಳು ಅಂತೇನಲ್ಲ, ಕೆಲವು ಕಡೆಗೆ ಸಮಸ್ಯೆ ಇರೋದು ನಿಜ. ಆದರೆ ಅಷ್ಟೇ ಸತ್ಯ, ಏನೂ ಸಮಸ್ಯೆ ಇಲ್ಲದಂತೆ ಎಲ್ಲ ಎಷ್ಟೋ ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳು ಅನೇಕ ಕುಳಿತಿದ್ದಾರೆ. ಅವರೆಲ್ಲರ ಅತ್ತೆ ಮಾವಂದಿರೆಲ್ಲ ರಾಯರ ಮಠದವರು, ಹಳೆಯಂದರೆಲ್ಲ ಉತ್ತರಾದಿ ಮಠದವರು. ಹೀಗೆ ಪರಸ್ಪರವಾಗಿ ಆ ತರಹದ ಭಾವನೆಗಳಿರುತ್ತದೆ. ಯಾರಾದರೂ ಮದುವೆಯಾಗಬೇಕು ಅಂತ ಕೇಳಿದರೆ ಸುಬುಧೇಂದ್ರರು ಪ್ರಸಾದ ಕೊಡುವಾಗ ಹಣ್ಣು ಹಂಪಲದ ಜೊತೆಗೆ ಉತ್ತತ್ತಿ ಕೊಡ್ತಾರೆ, ಉತ್ತರಾದಿ ಮಠದ ಅತ್ತಿ ಇರಲಿ ಅಂತ. ಅವರು ಹೇಳ್ಕೊಳ್ಳೋದಿಲ್ಲ ಅಷ್ಟೆ, ಸ್ಪಷ್ಟವಾಗಿ ಹೇಳಿದರೆ ಮತ್ತೆ ಯಾರಾದರೂ ಏನು ಅಂದಾರ ಅಂತ ಪ್ರಸಾದ ಕೊಡುವಾಗ ಉತ್ತತ್ತಿ ಕೊಡ್ತಾರೆ. ಹಾಗಾಗಿ ಆ ಬಾಂಧವ್ಯ ಇದ್ದೇ ಇದೆ. ಕೆಲವು ಕಡೆಗೆ ಸಮಸ್ಯೆ ಆದದ್ದು ಸರಿಯಾಗಿ ಎಲ್ಲರೂ ಕೂಡ ವಿಶೇಷವಾಗಿ ಒಗ್ಗಟ್ಟಿನಿಂದ ಇರಬೇಕು. ಆ ತರಹದ ಬಾಂಧವ್ಯ ಬೆಳೆಯಲಿ. ಅದಕ್ಕೆ ಸುಬುಧೇಂದ್ರ ತೀರ್ಥರ ಪರಿಪೂರ್ಣವಾದ ಒಂದು ಉತ್ಸಾಹ, ಅವರ ಸಹಕಾರ, ನಮ್ಮ ಸಹಕಾರ ಪರಸ್ಪರವಾಗಿದೆ. ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ಪೂರ್ಣವಾದಂತಹ ಬೆಂಬಲ, ಎಲ್ಲ ಮಾಧ್ವ ಮಠಗಳ ಬೆಂಬಲವನ್ನು ತೆಗೆದುಕೊಂಡು ಎಲ್ಲರೂ ಒಟ್ಟಾಗಿ ಉತ್ತಮವಾದ ಕಾರ್ಯಗಳನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ತಿಳಿಸ್ತು. ಈ ಒಂದು ಆತ್ಮೀಯವಾದ ಸ್ವಾಗತವನ್ನು ಬಹಳ ಹಿಂದೊಮ್ಮೆ ಆಗಿತ್ತು ಸುಶಮೀಂದ್ರರ ಕಾಲದಲ್ಲಿ. ಪುನಃ ಈ ಮಠಕ್ಕೆ ಈ ಒಂದು ವಿಶೇಷವಾದ ಸ್ವಾಗತವನ್ನು ಅಭಿಮಾನದಿಂದ ಮಾಡಿದ ಸುಬುಧೇಂದ್ರರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾರೆ. ಈ ಸಾಮರಸ್ಯ ಕೇವಲ ನವವೃಂದಾವನಕ್ಕಷ್ಟೇ ಸೀಮಿತವಲ್ಲದೆ ಅನೇಕ ಸಾರಸ್ವತ ಪ್ರಪಂಚಗಳಲ್ಲೂ ಕೂಡ ಜ್ಞಾನಿಗಳು ಪರಸ್ಪರ ಗ್ರಂಥಗಳ ಮೂಲಕ ತಮ್ಮ ಸಾಮರಸ್ಯವನ್ನು ವ್ಯಕ್ತಪಡಿಸಿದ್ದಾರೆ, ಖಂಡನೆಯನ್ನು ಮಾಡುವುದರ ಮೂಲಕ ಎತ್ತಿ ಹಿಡಿದಿದ್ದಾರೆ ಎನ್ನತಕ್ಕಂತಹ ಪ್ರಸಂಗವನ್ನು ಉದಾಹರಿಸಿ ಸಂದೇಶವನ್ನು ನೀಡಿದಂತಹ ಪೂಜ್ಯ ಉತ್ತರಾದಿ ಮಠಾಧೀಶರಿಗೆ ಶಿರಸಾಷ್ಟಾಂಗ ನಮಸ್ಕಾರಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಮಂತ್ರಾಲಯ ಮಠಾಧೀಶರು ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಸಭೆಗೆ ತಮ್ಮ ಸಂದೇಶವನ್ನು ನೀಡಿ ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ.
ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದಿನ ದಿನ ಇತಿಹಾಸದಲ್ಲಿ ಮರೆಯದೇ ಇರತಕ್ಕಂತಹ ಒಂದು ದಿನ. ಯಾಕೆ ಹೇಳಿದರೆ, ಈಗಾಗಲೇ ಪೂರ್ವೋಪನ್ಯಾಸಕರು ಹೇಳಿದರು ಸೂಪರ್ ಮೂನ್ ಇವತ್ತು ಬಾನಿನಲ್ಲಿ ಕಂಡಿದ್ದಾನೆ ಅಂತ. ಅಷ್ಟು ಮಾತ್ರವಲ್ಲ, ಮಾಧ್ವ ಪ್ರಪಂಚದ ಹೃದಯಾಕಾಶದಲ್ಲಿ ಒಂದು ಚಂದ್ರ ಅಲ್ಲ 3 ಚಂದ್ರಗಳು ಇಲ್ಲಿ ಕಾಣ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ದಿನವನ್ನು ನೆನಪಿಟ್ಟುಕೊಳ್ಳುವಂತಹದ್ದು ಬಹಳ ಸುಲಭವಾದಂತಹದ್ದು. 3/1/26 ಅನ್ನುವಂತಹದ್ದು. ಅಂದರೆ ಇವತ್ತು 3 ಅಂತಂದರೆ 3ನೇ ತಾರೀಕು ಆಂಗ್ಲ ದಿನಾಂಕ. ಇನ್ನೊಂದು 1 ಅಂತಂದರೆ ಇವತ್ತು ಆಂಗ್ಲ ಕ್ಯಾಲೆಂಡರ್ನಲ್ಲಿ ಜನವರಿ 1ನೇ ಮಾಸ 26. ಇಂತಹ ದಿನವನ್ನು ನಾವು ಯಾವತ್ತೂ ಕೂಡ ನೆನಪಿಟ್ಟುಕೊಳ್ಳುವಂತಹ ದಿನ. ಈ ದಿನದಲ್ಲಿ ಏನು ನೆನಪಿಟ್ಕೊಳ್ತೇವೆ ಅಂತಂದರೆ 3 ಒಂದಾದಂತಹ ದಿನ ಇದು. ಒಂದು ಉತ್ತರಾದಿ ಮಠ, ಒಂದು ರಾಘವೇಂದ್ರ ಸ್ವಾಮಿಗಳವರ ಮಠ, ಒಂದು ನಮ್ಮ ಕೂಡ್ಲಿ ಆರ್ಯ ಅಕ್ಷೋಭ್ಯ ಮಠ ಒಂದಾದ ದಿನ. ಇದನ್ನು ಎಲ್ಲ ಮಾಧ್ವ ಬಂಧುಗಳು ನೆನಪಿಟ್ಟುಕೊಳ್ಳುವಂತಹ ಒಂದು ದಿನವಾಗಿದೆ. ಇನ್ನು ಬಹು ದಶಕಗಳ ಈ ಎರಡೂ ಮಠಗಳಲ್ಲಿ ಇದ್ದಂತಹ ಮೇಲ್ನೋಟಕ್ಕೆ ಇದ್ದಂತಹ ಏನು ವಿವಾದಗಳಿತ್ತು ಅದನ್ನೆಲ್ಲ ಕುಳಿತುಕೊಂಡು ಸಮಾಜದ ಹಿತದೃಷ್ಟಿಯಿಂದ ಅತ್ಯಂತ ಜವಾಬ್ದಾರಿಯುತವಾಗಿ ಇದನ್ನು ಪರಿಹಾರ ಮಾಡಿಕೊಂಡು ಒಂದು ರಾಜಿ ಸೂತ್ರವನ್ನು ಕಂಡುಹಿಡಿದುಕೊಂಡು ಸಮಾಜಕ್ಕೆ ಉತ್ತಮವಾದಂಥ ಒಂದು ಸಂದೇಶವನ್ನು ಇಂದು ನಾವು ರವಾನಿಸಬೇಕು ಅಂತ ಹರಿಗುರುಗಳ ಪ್ರೇರಣಾನುಸಾರವಾಗಿ ಸಂಕಲ್ಪಿಸಿ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನಿಟ್ಟು ಅದನ್ನು ನಾವು ಸಾಧಿಸಿದ್ದೇವೆ. ಹೆಜ್ಜೆ ಇಟ್ಟಿದ್ದೇವಲ್ಲ, ಸಾಧಿಸಿದ್ದೇವೆ ಎಂಬುದನ್ನು ಕೂಡ ಸಭಾಮುಖವಾಗಿ ತಿಳಿಸಲು ಬಹಳ ಸಂತೋಷವಾಗ್ತಾ ಇದೆ. ಇನ್ನು ಈಗಾಗಲೇ ಸ್ವಾಮಿಗಳು ತಿಳಿಸಿದಂತೆ ಈ ಉಭಯ ಮಠಗಳಲ್ಲಿ ಬಾಂಧವ್ಯ ಅನ್ನುವಂಥದ್ದು ಯಾವುದೋ ಒಂದು ನಿಮಿತ್ತದಿಂದ ಯಾವುದೋ ಒಂದು ಕಾಲದಲ್ಲಿ ಮಾತ್ರ ಆದದ್ದಲ್ಲ, ಕಾಲದಲ್ಲಿಯೂ ಕೂಡ ನಡೆದುಕೊಂಡು ಬಂದಂತಹ ಒಂದು ಸನ್ನಿವೇಶ. ಈ ಸನ್ನಿವೇಶವನ್ನು ನಾವು ನೋಡಿದಾಗ ನ್ಯಾಯಸುಧಾದಿ ಗ್ರಂಥಗಳಿಗೆ ಏನೆಲ್ಲ ಇವತ್ತು ಉಪಲಬ್ಧವಾದ ಟಿಪ್ಪಣಿಗಳಿದ್ದಾವೆ, ಅದು ಯಾವುದೇ ಮಠದ್ದಾಗಲಿ ಅದನ್ನೆಲ್ಲವನ್ನು ಮೊದಲು 6 ಟಿಪ್ಪಣಿಗಳ ಸಮೇತವಾಗಿ ಮುದ್ರಣ ಮಾಡಿ ಓದುಗರಿಗೆ ಕೈ ಸೇರಿಸಿದಂತಹ ಒಂದು ವಿಶೇಷ ಮಹತ್ತರವಾದ ಕೆಲಸವನ್ನು ಮಾಡಿದವರು ಶ್ರೀ ಸತ್ಯಪ್ರಮೋದ ತೀರ್ಥರು. ಆ ನಂತರದಲ್ಲಿ 25 ವ್ಯಾಖ್ಯಾನಗಳ ಸಮೇತವಾಗಿ ಮುದ್ರಣ ಮಾಡಿದಿರತಕ್ಕಂತಹ ಒಂದು ವಿಶೇಷ ಕಾರ್ಯ ಅದು ನಮ್ಮ ಪರಮಗುರುಗಳ, ನಮ್ಮ ಗುರುಗಳ, ನಮ್ಮ ಕಾಲದಲ್ಲಿ, ನಮ್ಮ ಮಠದಲ್ಲಿ ನಡೆದಂತಹ ಒಂದು ಕಾರ್ಯವಾಗಿದೆ. ಅದರಲ್ಲಿ ಶ್ರೀ ಸತ್ಯಪ್ರಮೋದ ತೀರ್ಥರು ದೇಶದ ಉದ್ದದಗಲಕ್ಕೂ ಕೂಡ ಸಂಚಾರ ಮಾಡಿ ಗ್ರಂಥಗಳ ಸಂರಕ್ಷಣೆಯ ಸಂಗ್ರಹಣವನ್ನು ಮಾಡಿದ್ದು ದಶಕಗಳ ಹಿಂದೆ ನಾವೆಲ್ಲ ಕೇಳಿದ್ದೇವೆ. ಆದರೆ ಅದು ನಮ್ಮ ಮಠದಿಂದಲೇ ಪ್ರಕಾಶನ ಆಗಬೇಕು ಅಂತೋ ಏನೋ ಗೊತ್ತಿಲ್ಲ, ಕೆಲವು ಟಿಪ್ಪಣಿಗಳನ್ನು ಅವರು ಮುದ್ರಣ ಮಾಡದೇ ಬಿಟ್ಟಿದ್ದರು. ಉದಾಹರಣೆಗೆ ವಾಕ್ಯಾರ್ಥ ಚಂದ್ರಿಕಾಕ್ಕೆ ಸಂಬಂಧಪಟ್ಟಂತಹದ್ದು ವಾಕ್ಯಾರ್ಥ ರತ್ನಮಾಲಾ ಅಂತ, ಇನ್ನೊಂದು ಗಲಗಲಿಯಾಚಾರ್ಯರ ನ್ಯಾಯಸುಧಾ ಟಿಪ್ಪಣಿ, ಆನಂದ ವ್ಯಾಖ್ಯಾನ. ಹೀಗೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ವಿದ್ವಾಂಸರಾಗ್ಬೋದು ಅಥವಾ ಪೀಠಾಧಿಪತಿಗಳಾಗ್ಬೋದು, ಮತ್ತು ಏರಿಯಾಚಾರ್ಯರ ವ್ಯಾಖ್ಯಾನ, ಮತ್ತು ಇನ್ನು ಬೇರೆ ಬೇರೆ ವ್ಯಾಖ್ಯಾನಗಳು. ಸರಿ, ಉತ್ತರಾದಿ ಮಠದ ಪರಂಪರೆಯಿಂದ ಅಥವಾ ಪೀಠಾಧಿಪತಿಗಳು ವಿದ್ವಾಂಸರಿಂದ ರಚಿತವಾದ ಗ್ರಂಥಗಳನ್ನು ಮುದ್ರಣವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಮಠದ ವತಿಯಿಂದ. ಜೊತೆಗೆ ನ್ಯಾಯಸುಧಾ ಟಿಪ್ಪಣಿಕಾರರಾದಂತಹ ಮಹಾನುಭಾವರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸುಧೀಂದ್ರ ತೀರ್ಥರಿಗೆ ವಿಶೇಷವಾದ ಬಾಂಧವ್ಯವನ್ನು ಹೊಂದಿ ಕುಂಭಕೋಣದಲ್ಲಿ ಶ್ರೀ ಸುಧೀಂದ್ರ ತೀರ್ಥರಿದ್ದಾಗ ಅಲ್ಲಿಗೆ ಅವರು ತೆರಳಿ ಆ ಬಾಂಧವ್ಯವನ್ನು ಪ್ರದರ್ಶಿಸಿ ವಿಶೇಷವಾದ ಅಭಿಮಾನವನ್ನು ತೋರಿಸಿರ್ತಕ್ಕಂಥದ್ದು ವಿದ್ಯಾಧೀಶ ವಿಜಯದಲ್ಲಿ ನಾವು ಕಾಣಬಹುದಾಗಿದೆ. ಹೀಗೆ ಈ ಶತಮಾನಗಳಿಂದ ಈ ಬಾಂಧವ್ಯ ಅನ್ನುವಂಥದ್ದೇನಿದೆ
ಇದು ಚರಿತ್ರೆಯಲ್ಲಿಯೂ ಉಲ್ಲೇಖಗೊಂಡಿದೆ. ಇವತ್ತು ನಾವು ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಭಾಗವತಾದಿ ಟಿಪ್ಪಣಿಕಾರರು, ಅವರ ಪೂರ್ವಾಶ್ರಮದ ತಂದೆ ತಾಯಿಗಳು ಶ್ರೀ ರಾಮಾಚಾರ್ಯರ ದಂಪತಿಗಳು ಮಂತ್ರಾಲಯದಲ್ಲಿ ಬಂದು ರಾಯರ ಸೇವೆಯನ್ನು ಮಾಡಿ ಅಲ್ಲಿ ವಿಶೇಷವಾಗಿ ಸತ್ಸಂತಾನವನ್ನು ಪಡೆದರು ಅಂತ ಸತ್ಯಧರ್ಮ ಸ್ವಾಮಿಗಳ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಅಷ್ಟು ಮಾತ್ರವಲ್ಲ, ಶ್ರೀ ಸತ್ಯಧರ್ಮ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಮಂತ್ರಾಲಯಕ್ಕೆ ಬಂದು ಅಲ್ಲಿ ರಾಯರ ದರ್ಶನವನ್ನು ಪಡೆದು ನಂತರದಲ್ಲಿ ಉತ್ತರಾದಿ ಮಠದ ಪೀಠಾಧಿಪತಿಗಳಾದರು ಎಂಬುವಂಥ ಇತಿಹಾಸವನ್ನು ಕೂಡ ಅವರ ಚರಿತ್ರೆಗಳಲ್ಲಿ ಅನೇಕ ಪುಸ್ತಕಗಳಲ್ಲಿ ನಾವು ಕಾಣ್ತೇವೆ. ಇದು ಏನನ್ನು ತೋರಿಸ್ತದೆ ಅಂತಂದರೆ, ಉಭಯ ಮಠಗಳಲ್ಲಿ ಪಾರಮಾರ್ಥಿಕವಾದಂಥ ಭಿನ್ನಾಭಿಪ್ರಾಯಗಳು ಇರಲಿಲ್ಲ. ಯಾವುದೋ ಲೌಕಿಕವಾಗಿ ಕೆಲವು ಸಣ್ಣ ಪುಟ್ಟವಾದ ವಿಚಾರಗಳಿಂದ ಭಿನ್ನಾಭಿಪ್ರಾಯಗಳಿತ್ತೇ ಹೊರತು ಪಾರಮಾರ್ಥಿಕವಾದ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಎಂಬುದು ಈ ಇತಿಹಾಸ ಪುಟಗಳನ್ನು ನೋಡಿದಾಗ ನಮಗೆ ಕಾಣುತ್ತೆ. ಅಂಥದ್ದು ನಂತರದಲ್ಲಿ ಬಂದಾಗ ಶ್ರೀ ಸತ್ಯಪ್ರಮೋದ ತೀರ್ಥರು, ನಮ್ಮ ಪರಂಪರೆಯ ಶ್ರೀ ಸ್ವಯಮೀಂದ್ರ ತೀರ್ಥ ಶ್ರೀಪಾದಂಗಳವರು, ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಸಮಾವೇಶಗಳಾದದ್ದು. ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ 4 ಬಾರಿ, ಒಂದು ಮಂತ್ರಾಲಯದ ಹತ್ರ ಪಾಂಡವಗಲ್ಲಂತ, ಮತ್ತು ಆದವಾನಿಯಲ್ಲಿ, ಬೆಂಗಳೂರಿನಲ್ಲಿ, ಹೀಗೆ ಅನೇಕ ಬಾರಿ ಅವರ ಸಮಾಗಮಗಳು ಆದದ್ದು ಎಲ್ಲ ಹಿರಿಯರಿಗೆ ಗೊತ್ತಿದೆ. ಇಂತಹ ಒಂದು ಬಾಂಧವ್ಯ ಹಾಸು ಹೊಕ್ಕಾಗಿ ನಡೆದುಕೊಂಡು ಬಂದಂಥ ಬಾಂಧವ್ಯ ಯಾವುದೋ ಒಂದು ನಿಮಿತ್ತವಾಗಿ ಸ್ವಲ್ಪ ಅದು ಆಚೀಚೆ ಆಗಿದ್ದರೆ ಅದನ್ನೆಲ್ಲವನ್ನು ಕೂಡ ಮತ್ತೆ ಸರಿ ಮಾಡಿ ಈ ಬಾಂಧವ್ಯ ನಿರಂತರವಾಗಿ ನಡೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ಹರಿಗುರುಗಳ ಅನುಗ್ರಹ ಸಂಕಲ್ಪದಿಂದ ನಾವು ಉಭಯರು ಕೂಡ ಕುಳಿತುಕೊಂಡು ಇದನ್ನು ಚರ್ಚೆ ಮಾಡಿ ಈ ವಿವಾದಕ್ಕೆ ಇತ್ಯರ್ಥವನ್ನು ಹಾಡಿದ್ದೇವೆ. ಇದು ಶಾಶ್ವತವಾಗಿ ಉಭಯ ಮಠಗಳ ಬಾಂಧವ್ಯ ಅನ್ನುವಂಥದ್ದು ಬೆಳೆದುಕೊಂಡು ಬರುತ್ತೆ. ಇತರರಿಗೂ ಕೂಡ ಈ ಬಾಂಧವ್ಯ ಒಂದು ಆದರ್ಶವಾಗಲಿ ಆಗತ್ತೆ ಅನ್ನುವಂತಹ ನಂಬಿಕೆಯು ಕೂಡ ನಾವು ಇಟ್ಟುಕೊಂಡು ನಮ್ಮ ಉದ್ದೇಶ ನಮ್ಮ ಹಿಂದೂ ಸಮಾಜವನ್ನು ಕಟ್ಟಬೇಕು, ಗಟ್ಟಿ ಮಾಡಬೇಕು. ಈ ಹಿಂದೂ ಸಮಾಜದಲ್ಲಿ ಸವಾಲಾಗಿ ನಿಂತಹ ಸಮಸ್ಯೆಗಳನ್ನು ನಾವೆಲ್ಲರೂ ಕೂಡ ಸಂಘಟಿತರಾಗಿ ಅದನ್ನು ಎದುರಿಸಬೇಕು ಎಂಬುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ, ಶ್ರೀ ಸತ್ಯಪ್ರಮೋದ ತೀರ್ಥರು, ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು ಸಹಾಧ್ಯಾಯಿಗಳಾಗಿದ್ದವರು. ಅವರಿಗೆ ತುಂಬ ಬಾಂಧವ್ಯ ಇತ್ತು. ಜೊತೆಯಲ್ಲಿ ಆ ಮಠದಲ್ಲಿಯೂ ಈ ಮಠದಲ್ಲಿಯೂ ಇರುವಂತಹ ಕೆಲವು ಸನ್ನಿವೇಶಗಳನ್ನು ನೋಡಿದಾಗ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಈಗಿನ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಾತಂದಿರು, ಪೀಠ ಪರಂಪರೆಯ ಗುರುಗಳು. ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮ ಪೂರ್ವಾಶ್ರಮದ ತಾತಂದಿರು, ನಮ್ಮ ಪೀಠ ಪರಂಪರೆಯ ಪರಮೇಷ್ಠಿ ಗುರುಗಳು. ಇದು ಅಲ್ಲಿಯ ಎರಡು ಬಾಂಧವ್ಯ. ಇನ್ನು ಇವತ್ತು ಇಡೀ ಮಾಧ್ವ ಮಠಗಳಲ್ಲಿ ಅಥವಾ ಇಡೀ ನಮ್ಮ ಬ್ರಾಹ್ಮಣ ಮಠಗಳಲ್ಲಿ ಎಲ್ಲಿಯೂ ಕೂಡ ನೋಡಲಿಕ್ಕೆ ಸಿಗದೇ ಇರತಕ್ಕಂಥ ಒಂದು ಸನ್ನಿವೇಶ ಅಂತಂದರೆ, ಒಂದು ನಮ್ಮ ತಾತಂದಿರು ಸ್ವಾಮಿಗಳಾಗಿದ್ದಾರೆ. ಸತ್ಯಪ್ರಮೋದರು ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳು ತಾತಂದಿರು ಸ್ವಾಮಿಗಳಾಗಿದ್ದಾರೆ, ಮತ್ತು ಅವರು ಸ್ವಾಮಿಗಳಾಗಿದ್ದಾರೆ, ನಾವಾಗಿದ್ದೇವೆ. ಮತ್ತು ನಮ್ಮ ತಂದೆ ಮತ್ತು ಗುತ್ತಲಾಚಾರ್ಯರು ಶ್ರೀಪಾದ ಪುತ್ರರೂ ಹೌದು, ಶ್ರೀಪಾದ ಪಿತೃಗಳೂ ಹೌದು. ಹಾಗಾಗಿ ಈ ಬಾಂಧವ್ಯ, ಈ ಒಂದು ಸಿಮಿಲಾರಿಟಿ ಏನಿದೆ, ಇದು ಇನ್ನೆಲ್ಲೂ ಕೂಡ ನೋಡಲಿಕ್ಕೆ ಸಿಗದೇ ಇರತಕ್ಕಂಥ ಒಂದು ಸನ್ನಿವೇಶ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗಾಗಿ ಎಲ್ಲ ಹಿರಿಯರಗಳ ಸಲಹೆ, ಸೂಚನೆ, ಕಳಕಳಿ ಇವುಗಳ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷವಾದಂತಹ ಬಾಂಧವ್ಯ ಅನ್ನುವಂಥದ್ದು ಜರುಗಿದೆ. ಇದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ನೀಡೋದಲ್ಲದೆ ಧರ್ಮ ಸಂಘಟನೆಗೆ ಇದು ವಿಶೇಷವಾಗಿ ಕಾರಣವಾಗತ್ತೆ ಅಂತ ಹೇಳ್ತಾ, ಉಭಯ ಮಠಗಳಲ್ಲಿ ಪರಸ್ಪರ ಏನು ಮದುವೆ ಮುಂಜಿ ಇತ್ಯಾದಿ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಬಂದಂತೆ ಕಂಡಿತ್ತೋ, ಅದು ಇನ್ನು ಮುಂದೆ ಆ ತರಹದ ಯಾವುದೇ ಅಡ್ಡಿ ಆತಂಕಗಳು ಇರಬಾರ್ದು ಅಂತ ನಾವು ಉಭಯ ಮಠದ ಎಲ್ಲ ಲೌಕಿಕರು, ಗೃಹಸ್ಥರು, ವಿದ್ವಾಂಸರು ಎಲ್ಲರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ತುಂಬ ಕಳಕಳಿಯಿಂದ ಸೂಚನೆ ಮಾಡ್ತೇವೆ. ಈ ಪರಸ್ಪರ ಗಂಡು ಹೆಣ್ಣು ಕೊಟ್ಟು ತಗೊಳ್ಳುವಂತಹ ಒಂದು ಕ್ರಮ ವಿಶೇಷವಾಗಿ ನಡೀಲಿ. ಮತ್ತು ಎಲ್ಲಿ ಉತ್ತರಾದಿ ಮಠದ ಸ್ವಾಮಿಗಳು ಕಾರ್ಯಕ್ರಮಕ್ಕೆ ಬರ್ತಾರೆ, ಅಲ್ಲಿ ರಾಯರ ಮಠದ ಎಲ್ಲ ವಿದ್ವಾಂಸರು, ಲೌಕಿಕರು, ಪೀಠ ಮತ್ತು ಭಕ್ತರು ಎಲ್ಲರೂ ಕೂಡ ಪಾಲ್ಗೊಳ್ಬೇಕು. ಅದೇ ರೀತಿಯಾಗಿ ರಾಯರ ಮಠದ ಸ್ವಾಮಿಗಳು ಎಲ್ಲಿ ಕಾರ್ಯಕ್ರಮಗಳಿಗೆ ಬರ್ತಾರೆ ಅಲ್ಲಿ ಅವರು ಬರಬೇಕು.
ಈ ಸೌಹಾರ್ದ ಬೆಳಿಬೇಕು. ಇನ್ನು ವಿದ್ವಾಂಸರೇನಿದ್ದಾರೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನುವಂಥ ಮಾತು ನಿಜವಾದ ಮಾತಾಗಬೇಕಂತಂದರೆ ಎಲ್ಲಿ ಉಭಯ ಮಠಗಳಲ್ಲಿ ಸಭೆ ಸಮ್ಮೇಳನಗಳು, ಮಂಗಳ ಕಾರ್ಯಕ್ರಮಗಳು, ಉಪನ್ಯಾಸಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ, ಅಲ್ಲಿ ಯಾವುದೇ ತರಹದ ನಿರ್ಬಂಧವಿಲ್ಲದೆ ಎಲ್ಲರೂ ಹೋಗಬೇಕು. ಅವರವರ ಅನುಷ್ಠಾನ, ಅವರವರ ಪದ್ಧತಿ, ಅವರವರ ಕ್ರಮವನ್ನು ಅವರಿಟ್ಟುಕೊಂಡು ಸೌಹಾರ್ದದಿಂದ ಎಲ್ಲರೂ ಕೂಡ ಮೆರಿಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಲಹೆ ಸೂಚನೆಯನ್ನು ನೀಡ್ತಾ, ಈ ಸೌಹಾರ್ದ ಕೇವಲ ನವಬೃಂದಾವನ ವಿವಾದಕ್ಕೆ ಮಾತ್ರವಲ್ಲದೆ ನಮ್ಮ ಮಠಕ್ಕೂ ಉತ್ತರಾದಿ ಮಠಕ್ಕೂ ಇರತಕ್ಕಂಥ ಯಾವುದೇ ವಿವಾದಗಳಿದ್ದರೂ ಕೂಡ ಎಲ್ಲವೂ ಬಗೆಹರಿಯುವಂತಹ ಹಂತದಲ್ಲಿ ಬಂದಿದೆ. ಇನ್ನು ಸಣ್ಣ ಪುಟ್ಟ ಯಾವುದಾದ್ರು ಇದ್ದರೂ ಕೂಡ ಅದನ್ನು ನಾವು ಕುಳಿತು ಮಾತನಾಡಿಕೊಂಡು ಇನ್ನು ಮುಂದೆ ಯಾವುದೇ ಲೌಕಿಕ ವೇದಿಕೆಗಳಿಗೆ ನಾವು ಹೋಗದೆ ಧಾರ್ಮಿಕ ವೇದಿಕೆಯಲ್ಲಿ ಹರಿಗುರುಗಳ ಸಮಕ್ಷಮದಲ್ಲಿ ಕುಳಿತು ಇದನ್ನು ನಾವು ಪರಿಹಾರ ಮಾಡಿಕೊಳ್ತೇವೆ ಎಂಬುವಂತಹ ಮಾತನ್ನು, ಭರವಸೆಯನ್ನು ಕೂಡ ಸಭಾಮುಖವಾಗಿ ನೀಡ್ತಾ, ಮತ್ತು ನಮ್ಮ ಅಡ್ವೊಕೇಟ್ಗಳಾದಂತಹ ಸುಂದರ ಸ್ವಾಮಿಗಳಾಗ್ಬೋದು, ಅವರ ಮಕ್ಕಳು ರಾಮದಾಸ್ ಅವರು, ನಾಗಾನಂದ್ ಅವರು, ಅದೇ ರೀತಿಯಾಗಿ ಅರಿಗರು, ಜೊತೆಯಲ್ಲಿ ಡಿ ಸುರೇಶ್ ಅಂತ ಅಡ್ವೊಕೇಟ್ ಅವರು, ಜೊತೆಯಲ್ಲಿ ನಮ್ಮ ಫಣಿರಾಜ್ ಕಶ್ಯಪ್ ಅವರು, ಡಣಾಪುರ್ ಶ್ರೀನಿವಾಸರು ಅವರು, ಜೊತೆಯಲ್ಲಿ ಗಂಗಾವತಿಯ ಅನೇಕ ನ್ಯಾಯವಾದಿಗಳು, ನವಲಿ ಪ್ರಹ್ಲಾದರಾವ್ ಆಗ್ಬೋದು, ಅಯೋಧ್ಯ ಹನುಮೇಶ್ವರರಾವ್ ಆಗ್ಬೋದು, ನಮ್ಮ ಬಳ್ಳಾರಿಯ ಹಿರಿಯರಾದಂತಹ ನ್ಯಾಯವಾದಿಗಳಾದಂತಹ ರಾಮಮೂರ್ತಿ ಬಿಸಲಹಳ್ಳಿ ಅವರಾಗ್ಬೋದು, ಹೀಗೆ ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲ ನ್ಯಾಯವಾದಿಗಳು ಕೂಡ ತಮ್ಮ ತಮ್ಮ ಪಾತ್ರವನ್ನು ಪೋಷಿಸಿ ನಮಗೆ ಸೂಕ್ತ ಸಲಹೆಗಳನ್ನು ನೀಡಿ ಈ ಸಾಮರಸ್ಯಕ್ಕೆ ಹಿಂದಿನ ಈಗ ಇಲ್ಲದೇ ಇರತಕ್ಕಂಥವರು ಕೆಲವರು ಕಾರಣರಾಗಿದ್ದಾರೆ, ಈಗಿದ್ದವರು ಕಾರಣರಾಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಅಭಿನಂದಿಸಿ, ಲೌಕಿಕವಾಗಿ ಈ ಕಾರ್ಯಗಳಿಗೆ ಓಡಾಡಿರ್ತಕ್ಕಂತಹ ಅನೇಕರು ಇದ್ದಾರೆ. ಅದರಲ್ಲಿ ನಮ್ಮ ಪೂರ್ವಾಶ್ರಮದ ಸಹೋದರನಾದಂತಹ ನಮ್ಮ ಪವರ್ ಆಫ್ ಅಟರ್ನಿ ಆದಂತಹ ಚಿರಂಜೀವಿ ವಾದಿರಾಜಾಚಾರ್ಯ ಮತ್ತು ನಮ್ಮ ಪೂರ್ವಾಶ್ರಮದ ಎಲ್ಲ 3-4 ಮನೆತನದ ಎಲ್ಲ ಹಿರಿಯರು ಸದಸ್ಯರುಗಳಿದ್ದಾರೆ, ಮಠದ ವಿದ್ವಾಂಸರುಗಳಿದ್ದಾರೆ, ಮತ್ತು ಮಠದ ಲೌಕಿಕ ಸಿಬ್ಬಂದಿಗಳಿದ್ದಾರೆ. ಎಲ್ಲರೂ ಕೂಡ ಈ ಸಾಮರಸ್ಯಕ್ಕೆ ತಮ್ಮ ತಮ್ಮ ಪಾತ್ರವನ್ನು ಪೋಷಿಸಿದ್ದಾರೆ. ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ಅನೇಕ ಜನ ವಿದ್ವಾಂಸರುಗಳು ಕೂಡ ಈ ಸಲಹೆ ಸೂಚನೆಯಲ್ಲಿ ಇದ್ದಾರೆ. ಹಿಂದಿನ ಪೇಜಾವರ ಸ್ವಾಮಿಗಳವರು, ವಿಶ್ವೇಶತೀರ್ಥ ಶ್ರೀಪಾದಂಗಳವರು, ಅವರು ಈ ಸಾಮರಸ್ಯಕ್ಕೆ ಅನೇಕ ಬಾರಿ ನಮ್ಮ ಪರಮಗುರುಗಳ ಕಾಲದಲ್ಲಿ ಮತ್ತು ನಮ್ಮ ಕಾಲದಲ್ಲಿಯೂ ಕೂಡ ಅವರು ಪ್ರಯತ್ನವನ್ನು ಪಟ್ಟಿದ್ದಾರೆ, ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅವರಿವತ್ತು ಇಲ್ಲದೇ ಇದ್ದರೂ ಕೂಡ ಅವರು ಹರಿಪದದಲ್ಲಿದ್ದರೂ ಸಂತೋಷವನ್ನು ಪಡ್ತಾ ಇದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ತೇವೆ. ಈ ಸಲಹೆ ಸೂಚನೆ ಇವುಗಳಲ್ಲಿ ಅನೇಕ ಮಠಾಧಿಪತಿಗಳು, ನಮ್ಮ ವ್ಯಾಸರಾಜ ಮಠದ ಪೀಠಾಧಿಪತಿಗಳು, ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳು, ವಾದಿರಾಜ ಮಠದ ಪೀಠಾಧಿಪತಿಗಳು, ಇನ್ನು ಬಾಳಗಾರ ಮಠದ ಪೀಠಾಧಿಪತಿಗಳು, ಇವರೆಲ್ಲರೂ ಕೂಡ ಈ ಸಾಮರಸ್ಯದ ಒಂದು ಸಲಹೆ ಸೂಚನೆಗಳನ್ನು ನಮಗೆ ನೀಡಿದ್ದಾರೆ. ಉಡುಪಿಯ ಅಷ್ಟಮಠದಲ್ಲಿ ಅನೇಕ ಪೀಠಾಧಿಪತಿಗಳು, ಇವರೆಲ್ಲರೂ ಕೂಡ ಎಲ್ಲರ ಒಂದು ಪರಿಶ್ರಮ, ಸಲಹೆ ಸೂಚನೆ ಇವುಗಳಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಚಿರಂಜೀವಿ ನಮ್ಮ ವಾದಿರಾಜಾಚಾರ್ಯ ಪವರ್ ಆಫ್ ಅಟರ್ನಿ ಆಗಿ ನಮ್ಮ ವಾದೀಂದ್ರ, ಅವನು ತುಂಬ ಪರಿಶ್ರಮವನ್ನು ಪಟ್ಟಿದ್ದಾನೆ. ಜೊತೆಯಲ್ಲಿ ನಮ್ಮ ಲೌಕಿಕ ಕೆಲಸದಲ್ಲಿ ನಮ್ಮ ಡಾಣಾಪುರ ಶ್ರೀನಿವಾಸ್ ಅವರು, ಅವರ ತಮ್ಮಂದಿರಾದಂಥ ವಿಜೇಂದ್ರ ಅವರು, ಅವ್ರ ತಂದೆಗಳು, ಹೀಗೆ ಒಬ್ಬರಿಬ್ಬರು ಅಂತಲ್ಲ, ಎಲ್ಲರೂ ಕೂಡ ತಮ್ಮ ತಮ್ಮ ಪಾಲನ್ನು ಇದರಲ್ಲಿ ಮಾಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಅಭಿನಂದಿಸ್ತಾ, ಹಿಂದೂ ಸಂಘಟನೆಯ ಸಂಘ ಪರಿವಾರದ ಅನೇಕ ಹಿರಿಯರುಗಳು, ಮಂಗೇಶ್ ಜಿಯವರು, ಸಂತೋಷ್ ಜಿಯವರು, ಮುಕುಂದ್ಜಿಯವರು, ಅವರೆಲ್ಲರೂ ಕೂಡ ನಮಗೆ ಸಲಹೆಯನ್ನು ನೀಡಿದ್ದಾರೆ. ಜೊತೆಗೆ ನಮ್ಮ ಕೇಂದ್ರ ಮಂತ್ರಿಗಳು, ನಮ್ಮವರೇ ಆದಂಥ ಪ್ರಹ್ಲಾದ್ ಜೋಶಿಯವರು ಅನೇಕ ಬಾರಿ ಮಂತ್ರಾಲಯಕ್ಕೆ ಬಂದಾಗ, ಮತ್ತು ದಿಲ್ಲಿಗೆ ಹೋದಾಗ, ಹುಬ್ಬಳ್ಳಿಗೆ ಹೋದಾಗ ಅನೇಕ ಬಗೆಯಾದ ಮಾತುಕತೆಯಲ್ಲಿ ವೇದಿಕೆಯನ್ನು ಕಲ್ಪಿಸಿದಂಥವರು, ಅವರು ಅವರ ಅಣ್ಣಂದರಾದಂಥ ಗೋವಿಂದ್ ಜೋಶಿ ಅವರು, ಇವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ, ಮುಖ್ಯವಾಗಿ ನಮ್ಮ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಪ್ರಾಂಶುಪಾಲರು, ಅಧ್ಯಾಪಕರುಗಳು, ಹಿರಿಯ ವಿದ್ಯಾರ್ಥಿಗಳು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಇದು ಮಾಡಿದ್ದಾರೆ. ನಮ್ಮ ವಾದಿರಾಜಾಚಾರ್ಯರು, ಅದೇ ರೀತಿಯಾಗಿ ಬಂಡಿ ಶ್ಯಾಮಾಚಾರ್ಯರು, ಮತ್ತಿತರ ವಿದ್ವಾಂಸರು, ಬೇರೆ ಬೇರೆ ನಮ್ಮ ಮಠದ ವಿದ್ವಾಂಸರು, ಎಲ್ಲಿಯೇ ವಿದ್ಯಾಪೀಠದಲ್ಲಿರಲಿ, ಪ್ರತ್ಯೇಕವಾದ ಪಾಠ ಪ್ರವಚನಗಳಲ್ಲಿರಲಿ, ಎಲ್ಲ ನಮ್ಮ ಮಠದ ವಿದ್ವಾಂಸರುಗಳು ಕೂಡ ಬಹಳ
ಇದಕ್ಕೆ ಪರಿಶ್ರಮವನ್ನು ಪಟ್ಟು ಸಂತೋಷವನ್ನು ಪಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಉಭಯ ಮಠ ಇನ್ನು ಉಭಯ ಮಠದವರು ಆದಂತಹ 3 ಜನ ನಮಗೆ ಪ್ರಧಾನವಾಗಿ ಈ ಸಂದರ್ಭದಲ್ಲಿ ಒಂದು ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳ ಒಂದು ವಿಶೇಷವಾದಂತಹ ಸೌಜನ್ಯ ಮತ್ತು ಅವರಿಗಿರುವಂಥ ಲಾಂಗ್ ವಿಷನ್ ಅಂತ ಏನು ಹೇಳ್ತಾರೆ, ದೂರದೃಷ್ಟಿ, ಅದನ್ನು ನಾವು ಹತ್ತಿರದಿಂದ ಅನುಭವಿಸಿದ್ದೇವೆ. ಅವರು ಬಹಳ ಸಹೃದಯಿಗಳು, ಸರಳ ಸ್ವಭಾವದವರು. ಅವರು ಕೂಡ ನಮ್ಮ ಜೊತೆಯಲ್ಲಿ ದೂರವಾಣಿಯಲ್ಲಿ ಮುಖತಃ ಅನೇಕ ಬಾರಿ ಮಾತನಾಡಿ ಈ ಸಮಸ್ಯೆಗಳಿಗೆಲ್ಲ ಒಂದು ಯೋಗ್ಯವಾದ ರೀತಿಯಾದ ಪರಿಷ್ಕಾರವನ್ನು ನಾವು ಅವರು ಕೂತು ಮಾತನಾಡಿ ಅದಕ್ಕೆ ಕಂಡುಕೊಂಡಿದ್ದೇವೆ. ಅವರನ್ನು ಮತ್ತೊಮ್ಮೆ ನಾವು ತುಂಬ ಹೃದಯದಿಂದ ಅಭಿನಂದಿಸಿ ನಮ್ಮ ಮಾಧ್ಯಮ ಮಠದ ಮತ್ತೊಬ್ಬರಾದಂತಹ ಕೂಡ್ಲಿ ಆರ್ಯ ಅಕ್ಷೋಭ್ಯ ಮಠದ ಪ್ರಸ್ತುತ ಪೀಠಾಧಿಪತಿಗಳು ಅವರು ನಮ್ಮ ಜಿಲ್ಲೆಯವರು. ಏನು ನಮ್ಮ ಜಿಲ್ಲೆ ಅಂತಂದರೆ ನಮ್ಮ ಆಶ್ರಮ ಆದದ್ದು ಹಾವೇರಿ ಜಿಲ್ಲೆ, ಆದ್ದರಿಂದ ನಮ್ಮ ಊರದು, ನಮ್ಮ ಊರಿನವರು, ನಮ್ಮ ಸ್ವಾಮಿಗಳು. ಆದ್ದರಿಂದ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರ ಸಲಹೆ ಸೂಚನೆಯ ಸಹಕಾರವೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಅವರನ್ನು ನಾವು ಅಭಿನಂದಿಸ್ತಾ, ಇನ್ನು ನಾವು ಯತಿತ್ರಯರು ಇಲ್ಲಿ ಹೇಗೆ ಕೂತಿದ್ದೀವೋ 3 ಜನ ತ್ರೇತಾಗ್ನಿಗಳಿದ್ದಂತೆ ಈ ಎಲ್ಲ ಮನಸ್ತಾಪಗಳನ್ನು ಇದು ಮಾಡಲಿಕ್ಕೆ ಮುಖ್ಯವಾಗಿ ರಾತ್ರಿ ಹಗಲು ಅನ್ನದೇ ಅವರು 3 ಜನವೂ ಕೂಡ ಉತ್ತರಾದಿ ಮಠದ ಶಿಷ್ಯರು, ಆದರೆ ಉಭಯ ಮಠಕ್ಕೆ ಬೇಕಾದವರು. ಆದ್ದರಿಂದ ಅವರನ್ನು ನಾನು ಒಂದು ಮಠದ ಅಂತ ವ್ಯಕ್ತಿಗಳು ಅಂತ ಹೇಳೋದಿಲ್ಲ. ನಮ್ಮ 2 ಮಠಕ್ಕೆ ಬೇಕಾದಂಥ ವ್ಯಕ್ತಿಗಳು ನಮ್ಮ ಭಾಗ್ಯನಗರ ಹೈದರಾಬಾದಿನ ಶರತ್ಚಂದ್ರ ಅವರು ಬಹಳ ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅಭಿನಂದಿಸ್ತಾ, ಮತ್ತೋರ್ವ ನಮ್ಮ ರವಿಯವರು, CYV ರವಿಯವರು, ಚೆನ್ನೈ ನಿವಾಸಿಗಳು, ಅವರು ಕೂಡ ಅವರ ಪರಿಶ್ರಮವನ್ನು ಅದು ಎಷ್ಟು ಅಂತ ನಮಗೆ ಮತ್ತು ಉತ್ತರಾದಿ ಸ್ವಾಮಿಗಳಿಗೆ, ಕೂಡ್ಲಿ ಸ್ವಾಮಿಗಳಿಗೆ ಗೊತ್ತು. ಅವರ ಕಷ್ಟ, ಅವರ ಪರಿಶ್ರಮ, ಅವರ ಪ್ರಯಾಸ ಏನು ಎಂಬುದು. ಅಂತಹ ರವಿ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ, ಗುರುಪ್ರಸಾದ್ ಅವರು ಕೂಡ ತುಂಬ ಪರಿಶ್ರಮವನ್ನು ಪಟ್ಟಿದ್ದಾರೆ. ನಮ್ಮ ಈ ಮಾತುಕತೆಗೆ ವೇದಿಕೆಗಳನ್ನು ಕಲ್ಪಿಸೋದು ಮತ್ತು ಯಾವುದಾದ್ರೂ ನಾವು ಬೇಸರದಲ್ಲಿ ಒಂದು ಮಾತನ್ನು ಹೇಳಿದರೆ ಅದನ್ನು ಇನ್ನೊಂದು ಕಡೆ ಕ್ಯಾರಿ ಆನ್ ಮಾಡಲಿಲ್ಲ. ನಾವು ಯಾವುದಾದ್ರೂ ಸಂದರ್ಭದಲ್ಲಿ ನಾವು ಉತ್ತರಾದಿ ಸ್ವಾಮಿಗಳು ಇವಾಗ ನಾವು ಮಾತಾಡೋಲ್ಲ ಅಂತ ನಾವು ಅಂದರೆ ಅದನ್ನು ಮಾತಾಡೋಲ್ಲ ಅಂದರು ಅಂತ ಅವರು ನೆಗೆಟಿವ್ ಕ್ಯಾರಿ ಆನ್ ಮಾಡಲಿಲ್ಲ. ಸ್ವಾಮಿ ಆಮೇಲೆ ಮಾತಾಡ್ತಾರಂತೆ ಸ್ವಾಮಿ ಅಂಥೇಳಿ ಬೆಸಿಗೆ ಆಗ್ತಾಯಿದ್ರು. ಅಂತಹ ಗುರುಪ್ರಸಾದ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಅನೇಕ ಇಲ್ಲಿ ಸಮಾಜದ ಗಣ್ಯರಿದ್ದಾರೆ. ಗೋಪಾಲ್ ಹೊಸೂರ್ ಅವರಿದ್ದಾರೆ. ಅದೇ ರೀತಿಯಾಗಿ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದಂತಹ ನಮ್ಮ ದಿನೇಶ್ ಪ್ರತಿನಿಧಿಯವರಿದ್ದಾರೆ. ಅದೇ ರೀತಿಯಾಗಿ ಜನಪ್ರತಿನಿಧಿಗಳಾದಂತಹ ಪ್ರಮೋದ್ ಮಧ್ವರಾಜ್ ಅವರಿದ್ದಾರೆ. ಮತ್ತು ಪತ್ರಿಕಾ ರಂಗದ ಹಿರಿಯರು ಮತ್ತು ಇವತ್ತೇನು ಎಲ್ಲ ಪತ್ರಿಕೆಗಳಿಗೆ ಒಂದು ಮಾದರಿ ಪತ್ರಿಕೆ ಅಂತಿದೆ, ಆ ಪತ್ರಿಕೆಯ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ವಿಶ್ವೇಶ್ವರ ಭಟ್ರಿದ್ದಾರೆ. ನಮ್ಮ ಶ್ರೀಮಠದ ಶಿಷ್ಯರಾದಂತಹ ಕಾಂಗ್ರೆಸ್ ಮುಖಂಡರಾದಂತಹ ಜಯಸಿಂಹ ಅವರಿದ್ದಾರೆ, ಮೋಹನ್ ಕುಮಾರ್ ಅವರಿದ್ದಾರೆ. ಹೀಗೆ ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲರೂ ಕೂಡ ಇದ್ದಾರೆ. ಇದರ ಹಿಂದೆ ಇನ್ನೊಬ್ಬರನ್ನ ನಾವು ನೆನೆಸಬೇಕು. ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂತಹ DV ಗುರುಪ್ರಸಾದ್ ಅವರು ನಮಗೆ ನಮ್ಮ ವಿದ್ಯಾಸಿಂಹಾಚಾರ್ಯ ಗೊತ್ತು. ಇದರಲ್ಲಿ ಗುಲ್ಬರ್ಗ ಮತ್ತು ಯಾವುದದು ಡ್ಯಾಮ್ ಅಲ್ಲಿ ಎಲ್ಲ ಕರೆಸಿ ಮಾತುಕತೆ ಆಡಿ ಸಾಮರಸ್ಯ ಆಗಬೇಕು ಅಂತ ಈಗ ಸುಮಾರು 25 ವರ್ಷದ ಹಿಂದೆಯೇ ಅವರು ಪ್ರಯತ್ನ ಮಾಡಿದವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ, ನಮ್ಮ ಶ್ರೀಮಠದ ಮತ್ತೋರ್ವ ಪ್ರಮುಖ ಶಿಷ್ಯರ ಮನತನವಾದಂತಹ ಕಸಬೆ ಶ್ರೀನಿವಾಸರಾಯರು ಅವರು ಬಹಳ ಪರಿಶ್ರಮವನ್ನು ಪಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಸುಬ್ಬನರಸಿಂಹ ಅವರನ್ನು ಕೂಡ ನಮ್ಮವರೇ ಆದಂಥ ಅವರು ಕೂಡ ಸಂಘ ಪರಿವಾರದ ಮೂಲಕವಾಗಿ ಮತ್ತು ವೈಯಕ್ತಿಕವಾಗಿ ನಮ್ಮನ್ನು ಈ ಸಾಮರಸ್ಯ ಆಗಬೇಕು ಅಂತ ತುಂಬ ಪರಿಶ್ರಮವನ್ನು ಪಟ್ಟವರು. ಅವರನ್ನು ಹೀಗೆ ನಮ್ಮ ಡಾಕ್ಟರ್ ಇವರು ಶ್ರೀಧರ್ ಅವರು ಆಯ್ತು. ಹೀಗೆ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮುಖ್ಯವಾಗಿ ವಿದ್ವಾಂಸರಾದಂತಹ ಗುತ್ತಲಾಚಾರ್ಯರು, ನಮ್ಮ ಆಚಾರ್ಯರು, ಅದೇ ರೀತಿಯಾಗಿ ಭಾಸ್ಕರ್ ರಾಯರು ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಕಿರಣ್ ಅವರು, ಹೀಗೆ ಅವರೆಲ್ಲರೂ ಕೂಡ ಇದಕ್ಕೆ ಪರಿಶ್ರಮವನ್ನು ಪಟ್ಟಿದ್ದಾರೆ. ವಿದ್ವಾಂಸರಾದಂತಹ ಸತ್ಯಧ್ಯಾನಾಚಾರ್ಯ ಕಟ್ಟಿಯವರು ಅವರು
ತುಂಬ ನಮಗೆ ಬಹಳ ವರ್ಷದ ಪರಿಚಯ. ಅವರ ಪರಿಶ್ರಮ ಇದರಲ್ಲಿ ತುಂಬ ಇದೆ. ಅನೇಕ ಬಾರಿ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ, ದೂರವಾಣಿಯಲ್ಲಿ ಮಾತನಾಡಿದ್ದಾರೆ, ಪ್ರತಿನಿಧಿಗಳ ಜೊತೆಯಲ್ಲಿ ಮಾತನಾಡಿದ್ದಾರೆ. ಈ ಒಂದು ಸಮಸ್ಯೆ ತಿಳಿಯಾಗಲಿಕ್ಕೆ ಪ್ರಧಾನ ಪಾತ್ರ ವಹಿಸಿರ್ತಕ್ಕಂಥವರು ನಮ್ಮ ಸತ್ಯಧ್ಯಾನಾಚಾರ್ಯ ಕಟ್ಟಿಯವರು. ಅದೇ ರೀತಿಯಾಗಿ ಹಿರಿಯ ವಿದ್ವಾಂಸರಾದಂತಹ ಬಾಂಬೆ ಸತ್ಯಧ್ಯಾನ ವಿದ್ಯಾಪೀಠದ ಕುಲಪತಿಗಳಾದ ವಿದ್ಯಾಸಿಂಹಾಚಾರ್ಯರಿದ್ದಾರೆ. ಅವರಿಗೂ ನಮಗೂ ಸುಮಾರು 35-40 ವರ್ಷದ ವಿಶೇಷ ಒಡನಾಟ. ಅವರು ಮತ್ತು ವಿದ್ಯಾಧೀಶಾಚಾರ್ಯ ಇದ್ದಾರೆ, ಇನ್ನು ಅನೇಕ ಜನ ವಿದ್ವಾಂಸರುಗಳಿದ್ದಾರೆ, ವ್ಯಾಸನಕೇರಿ ಪ್ರಭಂಜನಾಚಾರ್ಯ ಇದ್ದಾರೆ. ಇವರೆಲ್ಲರೂ ಕೂಡ ಅನೇಕ ಬಾರಿ ಈ ಸಮಾವೇಶ ಆಗಲಿಕ್ಕೆ, ಸಾಮರಸ್ಯ ಮೂಡಲಿಕ್ಕೆ ತುಂಬ ಪ್ರಯತ್ನವನ್ನು ಪಟ್ಟವರು. ಅದೇ ರೀತಿಯಾಗಿ ಮತ್ತೋರ್ವ ನಮ್ಮ ನ್ಯಾಯವಾದಿಗಳಾದಂತಹ ಕಾರಟಗಿ ರಾಘವೇಂದ್ರ ರಾಯರು ಅಂತಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಹೀಗೆ ಒಬ್ಬರಿಬ್ಬರು ಅಂತಲ್ಲ, ಯಾರ ಗಡಿಬಿಡಿಯಲ್ಲಿ ಹೆಸರು ಬಿಟ್ಟಿದ್ರೆ ಎಲ್ಲರ ಪರಿಶ್ರಮ ಇದೆ. ಸ್ವಾಮಿಗಳು ನಮ್ಮ ಪಂಡ್ರಾಪುರದ ಭೀಮಸೇನಾಚಾರ್ಯರು, ಅವರು ಸೋಮಯಾಜಿಗಳು ಉತ್ತರಾದಿ ಮಠದ ಶಿಷ್ಯರಾದರೂ ಕೂಡ ನಮ್ಮಲ್ಲಿ ತುಂಬ ಒಡನಾಟ. ಅವರು ತಮ್ಮ ಧನಂಜಯ ಅವರೆಲ್ಲರೂ ಕೂಡ ಪರಿಶ್ರಮವನ್ನು ಪಟ್ಟಿದ್ದಾರೆ. ಒಬ್ಬರು ಇಬ್ಬರು ಹೆಸರನ್ನು ನಾವು ಬಿಟ್ಟರೂ ಕೂಡ ಹರಿವಾಯ ಗುರುಗಳಿಗೆ ಗೊತ್ತು ಈ ಸತ್ಕಾರ್ಯ ಆಗಲಿಕ್ಕೆ ಯಾರೆಲ್ಲ ಪಾತ್ರ ವಹಿಸಿದ್ದಾರೆ. ಸತ್ಕಾರ್ಯದಲ್ಲಿ ಪಾತ್ರ ವಹಿಸಿದಂತಹ ಎಲ್ಲರಿಗೂ ಷಡೈತೆ ಸಮಭಾಗಿನಃ ಅಂತ ಹೇಳಿದಂತೆ, ಸತ್ಕಾರ್ಯದಲ್ಲಿ ಯಾರೆಲ್ಲ ವಾಕ್ ಸಹಾಯ ಆಗಿರ್ಬೋದು, ಸಲಹೆ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಏನೆಲ್ಲ ಸಲಹೆ ಸೂಚನೆಯನ್ನು ನೀಡಿದ್ದಾರೆ ಎಲ್ಲರಿಗೂ ಕೂಡ ಹರಿವಾಯು ಗುರುಗಳು ಸಮಾನವಾದ ಪುಣ್ಯವನ್ನು ನೀಡಿ, ಅದೇ ರೀತಿಯಾಗಿ ಉತ್ತರಾದಿ ಮಠದ ದಿವಾನರಾದ ಯುವಕರಾದಂತಹ ಶಶಿ ಆಚಾರ್ಯರಿದ್ದಾರೆ. ಅವರು ಕೂಡ ನಿರಂತರವಾಗಿ ನಮಗೆ ಸ್ವಾಮಿಗಳನ್ನು ಸಂಪರ್ಕಕ್ಕೆ ಕೊಡಬೇಕು ಅಂತಂದರೆ ಅವರೇ ಈಗ. ಆದ್ದರಿಂದ ಅವರ ಪರಿಶ್ರಮ, ನಾವು ಫೋನ್ ಮಾಡಿದಾಗ ಅಥವಾ ಸ್ವಾಮಿಗಳು ಮಾಡಿದಾಗ ನಮಗೆ ಫೋನ್ ಕೊಡದೇ ಇದ್ದರೆ ನಾವು ಅವರನ್ನು ಸಂಪರ್ಕಿಸ್ಲಿಕ್ಕೆ ಆಗೋಲ್ಲ. ಆದ್ದರಿಂದ ಅಂತಹ ವಿದ್ವಾಂಸರು, ಯುವಕರು ಆದಂಥ ಅವರನ್ನು ಕೂಡ ಅಭಿನಂದಿಸಿ, ಇಲ್ಲಿ ನೆರೆದಂತಹ ಉಭಯ ಮಠಗಳ ಮತ್ತು ಮಠಾತೀತವಾದ ಮಾಧ್ವ ಬಂಧುಗಳು, ಬ್ರಾಹ್ಮಣ ಸಮುದಾಯದವರು, ಹಿಂದೂ ಸಮುದಾಯದವರು, ಪತ್ರಿಕಾ ಮಾಧ್ಯಮದವರು, ಮುದ್ರಣ ಮತ್ತು ವಿದ್ಯುನ್ ಮಾಧ್ಯಮದ ಎಲ್ಲ ಬಳಗದವರನ್ನು ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಅಭಿನಂದಿಸಿ, ಈ ಬಾಂಧವ್ಯ, ಈ ಒಂದು ವಾತಾವರಣ, ಇದು ಹಬ್ಬದ ವಾತಾವರಣವಾಗಿ ಇದು ನಿರಂತರವಾಗಿ ನಿತ್ಯ ನೂತನವಾಗಿ ಇರಲಿ ಎಂಬುದಾಗಿ ಹರಿಗುರುಗಳಲ್ಲಿ ಪ್ರಾರ್ಥಿಸ್ತಾ ನಮ್ಮೆರಡು ಮಾತುಗಳನ್ನು ಭಗವಂತನಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಅನುಗ್ರಹ ಸಂದೇಶದೊಂದಿಗೆ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ಕೊಟ್ಟಂತಹ ಪರಮಪೂಜ್ಯ ಶ್ರೀ ಸುಬುಧೇಂದ್ರಿತ ಶ್ರೀಪಾದಂಗಳವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಶ್ರೀಮಠದ ಆಹ್ವಾನದ ಮೇರೆಗೆ ಇಲ್ಲಿವರೆಗೂ ದಿಗ್ವಿಜಯ ಮಾಡಿದಂತಹ ಉಭಯ ಮಠಾಧೀಶರಿಗೂ, ಎಲ್ಲ ವಿದ್ವಾಂಸರಿಗೂ, ನೆರೆದ ಭಕ್ತ ಸಮೂಹಕ್ಕೂ ಹಾಗೂ ಪ್ರತಿಯೊಬ್ಬ ಪತ್ರಿಕಾ ಮಾಧ್ಯಮದವರು, TV ಮಾಧ್ಯಮದವರು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಸಭಾ ಕಾರ್ಯಕ್ರಮ ಮುಗಿದಿದೆ. ವಿದ್ವಾಂಸರೆಲ್ಲರೂ ಕೂಡ ಗುರುಗಳಿಂದ ಎಲ್ಲ ಕೂತ್ಕೊಳ್ಳಿ, ಸ್ವಾಮಿಗಳನ್ನು ಬೀಳ್ಕೊಟ್ಟು ಬರ್ತಾರೆ. ವಿದ್ವಾಂಸರೆಲ್ಲರ ಮಂತ್ರಾಕ್ಷತೆ ತೊಗೊಂಡು ಹೋಗಬೇಕು. ದಯವಿಟ್ಟು ವಿದ್ವಾಂಸರೆಲ್ಲ ಮಂತ್ರಾಕ್ಷತೆ ತೊಗೊಂಡು ಹೋಗಬೇಕಾಗಿ ವಿನಂತಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ್ಥಾಯ ಚ ವರಿತಾಂ ಕಲ್ಪವೃಕ್ಷಾರಂ ತಾಂ ಕಾಮಧೇನವೇ. ನನಗೆ ವಂದನಾರ್ಪಣೆಯ ಹೊಣೆಯನ್ನು ಶ್ರೀಗಳವರು ಹೊತ್ತಿಸಿದ್ದಾರೆ. ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರಾದ ಸತ್ಯಾಪತಿ ಶ್ರೀಪಾದಂಗಳವರು ನಮ್ಮೆಲ್ಲರ ಕೋರಿಕೆ ಮೇರೆಗೆ ಇಲ್ಲಿಗೆ ಆಗಮಿಸಿ ಈ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷೀಭೂತರಾಗಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಕೂಡಲಿ ಆರ್ಯ ಅಕ್ಷೋಭ ಮಠಾಧೀಶರಾಗ ರಘು ವಿಜಯ ತೀರ್ಥ ಶ್ರೀಪಾದಂಗಳವರು ಸಹಿತ ತಮ್ಮೆಲ್ಲರ ಪರವಾಗಿ ಶ್ರೀಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಹಾಗೂ ಇಲ್ಲಿದ್ದಿರ್ತಕ್ಕಂತಹ ಹಿರಿಯ ವಿದ್ವಾಂಸರು ಹಾಗೂ ಎಲ್ಲರಿಗೂ ಸಹಿತ ಶ್ರೀಮಠದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಸಮಯ ಅಧಿಕವಾಗಿರೋದರಿಂದ ಇದನ್ನು ಬೆಚ್ಚು ಬೆಳೆಸೋದಿಲ್ಲ. ಹರೇ ಕೃಷ್ಣ. ಶ್ರೀ ಕೃಷ್ಣಾರ್ಪಣಮಸ್ತು.